ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಹಾಸನದ ಪ್ರಥಮ ದೇವಸ್ಥಾನದಲ್ಲಿ ಅವ್ಯವಹಾರದ ಆರೋಪ. 2 ವರ್ಷಗಳಿಂದ ಟೆಂಡರ್ ಪ್ರಕ್ರಿಯೆ ಬಾಕಿ. ಪಾರದರ್ಶಕ ಆಡಳಿತಕ್ಕೆ ಭಕ್ತರ ಆಗ್ರಹ. ಬದುಕಿರುವ ವ್ಯಕ್ತಿಗೆ ಮರಣ ಪ್ರಮಾಣ ಪತ್ರ ಸೃಷ್ಟಿ. ಮಹಾನಗರ ಪಾಲಿಕೆ ಅಧಿಕಾರಿ ವಿರುದ್ಧ ಜಮೀನು ಕಬಳಿಕೆ ಆರೋಪ. ಭ್ರಷ್ಟಾಚಾರದ ವಿರುದ್ಧ ಕೆಆರ್ಎಸ್ ಪಾರ್ಟಿ ಕಿಡಿ. ಪ್ರೀತಿಸಿ ಮದುವೆಯಾಗಿದ್ದ ಪತ್ನಿಯನ್ನೇ ಮುಗಿಸಿದ್ನ ಪಾಪಿ ಪತಿ. ಆತ್ಮಹತ್ಯೆಗೆಂದು ಬಿಂಬಿಸಲು ಯತ್ನ. ಕೊಲೆಯಿಂದ ಪೋಷಕರು. ಅರಕಲಗೂಡು ಬಸ್ ನಿಲ್ದಾಣದಲ್ಲಿ ಯುವಕರ ಫೋಟೋಶೂಟ್. ಸಾರ್ವಜನಿಕ ಸ್ಥಳದಲ್ಲೇ ಯುವಕರ ಹುಚ್ಚಾಟ. ಖಾಕಿ ಕಾರ್ಯವೈಖರಿ ವಿರುದ್ಧ ಕೇಳಿ ಬಂದ ಅಸಮಾಧಾನ. ಬೆಳೆ ನಷ್ಟಕ್ಕೆ ಶೀಘ್ರ ಪರಿಹಾರ ನೀಡಲು ಆಗ್ರಹ. ಕೃಷಿ ಇಲಾಖೆ ಎದುರು ಬೃಹತ್ ಪ್ರತಿಭಟನೆ. ರೈತ ಸಂಘ ಹಸಿರು ಸೇನೆಯಿಂದ ಎಚ್ಚರಿಕೆ. ಜಿಲ್ಲೆಯ ನಾನಾ ಸಮಸ್ಯೆಗಳಿಗೆ ಸಿಗದ ಮುಕ್ತಿ. ಕನ್ನಡ ನಾಮಫಲಕ ನಿಯಮ ಉಲ್ಲಂಘನೆಗೆ ಆಕ್ರೋಶ. ಸಮಸ್ಯೆ ಬಗೆಹರಿಸದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ. ಮಲ್ನಾಡಿನಲ್ಲಿ ಮಳೆ ಗಾಳಿ ಆರ್ಭಟ. ಗುಡ್ಡ ಕುಸಿತ. 230 ವಿದ್ಯುತ್ ಕಂಬಗಳು ನೆಲಸಮ. ಶಾಲಾ ರಜೆ ವಿಸ್ತರಿಸಲು ಶಾಸಕ ಸಿಮೆಂಟ್ ಮಂಜು ಆಗ್ರಹ. ಸಕಲೇಶಪುರದಲ್ಲಿ ಮುಂದುವರೆದ ವರುಣನ ಆರ್ಭಟ. ಮನೆಯ ತಡೆಗೋಡೆ ಕುಸಿತ. ಅನಾಹುತಕ್ಕೂ ಮುನ್ನ ಪರಿಹಾರಕ್ಕೆ ಕುಟುಂಬಗಳ ಮನವಿ. ವಾರ್ತೆಗಳ ವಿವರ. ಹಾಸನ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ಹಾಗೂ ಸಹಸ್ರಾರು ಭಕ್ತರ ಆರಾಧ್ಯ ದೈವ ಆಗಿರ್ತಕ್ಕಂಥ ಪುರದಮ್ಮ ದೇವಸ್ಥಾನದ ಆಡಳಿತ ಮಂಡಳಿಯ ವಿರುದ್ಧ ಭಕ್ತರು ಹಾಗೂ ಸ್ಥಳೀಯರು ಸಾರ್ವಜನಿಕರು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ದೇವಸ್ಥಾನದಲ್ಲಿ ಸಾರ್ವಜನಿಕ ಹಣ ಪೋಲಾಗ್ತಾ ಇದೆ. ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅಂತ ಭಕ್ತರು ಈಗ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ 2 ವರ್ಷಗಳಿಂದ ದೇವಸ್ಥಾನದ ಬಲಿಪೀಠ, ಅಡಿಗೆ ಮನೆಗಳಿಗಾಗಿರಬಹುದು ಈ ಸಂಬಂಧ ಯಾವುದೇ ಆದಂತ ಕಾನೂನುಬದ್ಧ ಟೆಂಡರ್ ಪ್ರಕ್ರಿಯೆ ಆಗಿರ್ಲಿಲ್ವಂತೆ. ಆದ್ರೂ ಕೂಡ ಕಾನೂನು ಬಾಹಿರವಾಗಿ ನಿಯಮವನ್ನ ಮೀರಿ ಯಾರು ಹಣವನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಹಣ ಯಾರಿಗೆ ಹೋಗ್ತಾ ಇದೆ, ಆ ಹಣ ಏನಾಗ್ತಾ ಇದೆ ಅಂತಕ್ಕಂಥ ಲೆಕ್ಕಾಚಾರವೇ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಕ್ಕಂಥದ್ದು ಭಕ್ತರ ಗಂಭೀರ ಆರೋಪ. ಅಂಡ್ ಈ ಟೆಂಡರ್ ಪ್ರಕ್ರಿಯೆ ವಿಳಂಬ ಆಗಿರೋದನ್ನೇ ಬಂಡವಾಳ ಮಾಡ್ಕೊಂಡಿರ್ತಕ್ಕಂಥ ಈ ಪಟ್ಟಭದ್ರ ಹಿತಾಸಕ್ತಿಗಳು ದೇವಸ್ಥಾನದಲ್ಲಿ ಬಲಿಪೀಠದಲ್ಲಿ ಬಲಿ ಕೊಡ್ತಕ್ಕಂಥ ಸಂದರ್ಭದಲ್ಲಾಗಿರಬಹುದು ಅಥವಾ ಚೌಟ್ರಿಗಳನ್ನ ಬಾಡಿಗೆ ಕೊಡ್ತಕ್ಕಂಥ ಸಂದರ್ಭದಲ್ಲಾಗಿರಬಹುದು ಹಣ ವಸೂಲಿ ಮಾಡ್ತಾ ಇದ್ದಾರೆ, ಸುಲಿಗೆಗಿಳಿದಿದ್ದಾರೆ. ಹಣ ಯಾರಿಗೆ ಹೋಗ್ತಾ ಇದೆ ಅಂತಕ್ಕಂಥ ಪ್ರಶ್ನೆ. ಮತ್ತೊಂದು, ದೇವಸ್ಥಾನದ ಸುತ್ತಮುತ್ತ ಕನಿಷ್ಠ ಮೂಲಭೂತ ಸೌಕರ್ಯಗಳೇ ಇಲ್ಲ ಅಂತಕ್ಕಂಥ ಗಂಭೀರ ಆರೋಪ. ಅದಕ್ಕೆ ಸಾಕ್ಷೀಕರಿಸುವಂತೆ ಅಲ್ಲೊಂದು ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿಗೆ ಬಸ್ಗಳೇ ಹೋಗಕ್ಕಾಗದೇ ಇರ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲಂದ್ರಲ್ಲಿ ಕೊಳಚೆ, ಕಸ, ಕಡ್ಡಿಗಳು ಬಿದ್ದಿರ್ತಕ್ಕಂಥದ್ದು, ಎಲ್ಲಂದ್ರಲ್ಲಿ ತ್ಯಾಜ್ಯಗಳು ಬಿದ್ದಿರ್ತಕ್ಕಂಥದ್ದು. ಅಲ್ಲೇ ಮಾಂಸವನ್ನ ಏನ್ ಕಟ್ ಮಾಡ್ತಾರೆ ಅದರ ತ್ಯಾಜ್ಯಗಳಲ್ಲೇ ಬಿದ್ದಿರ್ತಕ್ಕಂಥದ್ದು. ಇವ್ಯಾವನ್ನು ಸ್ವಚ್ಛಗೊಳಿಸ್ತಾ ಇರ್ತಕ್ಕಂಥ ಸ್ಥಿತಿಯಲ್ಲಿ ಇವತ್ತು ಪುರದಮ್ಮ ದೇವಸ್ಥಾನ ಇರ್ತಕ್ಕಂಥದ್ದು. ವೀಕೆಂಡ್ ಬಂತು ಅಂತ ಅಂದ್ರೆ ನೀವು ಪುರದಮ್ಮ ದೇವಸ್ಥಾನಕ್ಕೆ ಕಾಲಿಡಕ್ಕಾಗದೇ ಇರ್ತಕ್ಕಂಥ ಸ್ಥಿತಿಯಲ್ಲಿ ಅಷ್ಟು ಜನ ಬರ್ತಾರೆ. ಅಲ್ಲಿಗೆ ಕನಿಷ್ಠ ಒಂದಿಷ್ಟು ಮೂಲಭೂತ ಸೌಕರ್ಯ ಕಲ್ಪಿಸಬೇಕು ಅಂತಕ್ಕಂಥದ್ದು ಭಕ್ತರ ಆಗ್ರಹ. ಅದ್ರಲ್ಲಿ ತಪ್ಪೇನಿಲ್ಲ. ಅಂಡ್ ಇನ್ನೊಂದು ಮುಖ್ಯ ಆರೋಪ ಏನು ಅಂತ ಅಂದ್ರೆ ಅಲ್ಲೊಂದು ಗೇಟ್ ಇದೆಯಂತೆ. ಆ ಗೇಟಿಗೆ ಬೀಗ ಹಾಕಿ ಬಹಳ ವರ್ಷಗಳಾಗ್ಬಿಟ್ಟಿದೆಯಂತೆ. ದೇವಸ್ಥಾನದ ಗೇಟ್ಗೆ ಬೀಗ ಹಾಕೊಂಡ್ಬಿಟ್ಟಿದ್ದಾರೆ. ಅದೊಂದು ಗೇಟ್ ತೆಗಿರಿ ಅಂತಂದ್ರೆ ಗೇಟ್ ತೆಗಿತಾ ಇಲ್ಲ. ಭಾನುವಾರ ಮತ್ತೆ ಒಂದು 2-3 ದಿವಸ ಅಲ್ಲಿ ಬಹಳ ರಶ್ ಇರುತ್ತಲ್ಲ, ಆ ದಿವಸ ಜನ ಒಳಗಡೆ ಹೋಗಿ ಬರ್ಲಿಕ್ಕೆ ಆಗದೆ ಇರ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಯಾರಾದ್ರೂ ಇನ್ಫ್ಲೂಯೆನ್ಸ್ ಇರೋರು, ಯಾರಾದ್ರೂ ಪರಿಚಯಿತರು ಬಂದ್ರೆ ಮಾತ್ರ ಅವ್ರನ್ನ ಒಳಗಡೆ ಕರ್ಕೊಂಡ್ ಬರ್ತಾರೆ. VVIP ಸಂಸ್ಕೃತಿ ನಡೀತಾ ಇದೆ, ಸ್ವಚ್ಛತೆ ಇಲ್ಲ, ಈ ತರ ಸಾಕಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಮುಂದುವರೆದು ಒಬ್ರು ಮಾತನಾಡ್ತಾ ಇದ್ರು, ಅಲ್ಲಿ ಹೇಳ್ತಾ ಇದ್ರು ಭಕ್ತರು, ನಾನು ಸ್ಥಳೀಯನಿದ್ದೀನಿ, ಹಿಂದೆ ಪ್ರೀತಮ್ ಗೌಡ್ರು ಶಾಸಕರಾಗಿದ್ದಾಗ ಬಹಳ ಅಚ್ಚುಕಟ್ಟಾಗಿ ನಡೀತಾ ಇತ್ತು. ಅಂದಿನ AC ಆಗಿದ್ದಂತಹ ನಾಗರಾಜ್ ಅವರು ಬಹಳ ಅಚ್ಚುಕಟ್ಟಾಗಿ ದೇವಸ್ಥಾನವನ್ನ ನಡೆಸ್ತಾ ಇದ್ರು. ಆದ್ರೆ ಇವತ್ತು ಈಗಿನ ಶಾಸಕರಿಗೆ ಸಾಕಷ್ಟು ಬಾರಿ ಕರೆ ಮಾಡಿದ್ರು ಕೂಡ ನಮ್ ಫೋನ್ನು ಎತ್ತಾ ಇಲ್ಲ, ಇತ್ತ ಗಮನವನ್ನು ಹರಿಸ್ತಾ ಇಲ್ಲ. ಈ ಪರಿಣಾಮವಾಗಿ ದೇವಸ್ಥಾನ ಆಡಳಿತ ಮಂಡಳಿ, ದೇವಸ್ಥಾನದ ಸ್ವಚ್ಛತೆ ಈ ಎಲ್ಲವೂ ಕೂಡ ಇವತ್ತು ಮರೀಚಿಕೆ ಆಗಿ ಹೋಗ್ಬಿಟ್ಟಿದೆ. ಇಷ್ಟು ದೊಡ್ಡ ದೇವಸ್ಥಾನ, ಇಷ್ಟು ಲಕ್ಷಾಂತರ ಜನ ಭಕ್ತರು ಬರ್ತಾರೆ. ಇರೋದು ಕ್ಲೀನ್ ಮಾಡಕ್ ಒಬ್ರು, ಪೂಜೆ ಮಾಡಕ್ ಒಬ್ರು, ಸೆಕ್ಯೂರಿಟಿಗೊಬ್ರು, 3 ಜನ ಇದ್ದಾರೆ. ಹಂಗಾದ್ರೆ ದೇವಸ್ಥಾನ ಯಾವ ರೀತಿ ಉತ್ತಮ ಸ್ಥಿತಿಯಲ್ಲಿ ನಡ್ಕೊಂಡು ಹೋಗಕ್ ಸಾಧ್ಯ? ಹೆಂಗೆ ಇಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಭಕ್ತರು. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು, ಸ್ಥಳೀಯ ಶಾಸಕರು ಈ ಬಗ್ಗೆ ಗಮನವನ್ನು ಹರಿಸಬೇಕು. ಕಾನೂನು ಪ್ರಕಾರವಾಗಿ ಅಲ್ಲಿ ಟೆಂಡರ್ನ ಕೂಗಬೇಕು. ಟೆಂಡರ್ ಕೂಗಿ ಆಮೇಲೆ ಮಾಡಿ ಇವೆಲ್ಲನು ಸ್ವಚ್ಛತೆ ಕಾಪಾಡಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿ ಅಂತಕ್ಕಂಥ ನ್ಯಾಯಯುತ ಬೇಡಿಕೆಯನ್ನ ಇಟ್ಟಿದ್ದಾರೆ.
ಬಲಿಪೀಠ 2 ವರ್ಷ ಆಯಿತು ಹರಾಜಾಗಿ. 2 ವರ್ಷದಿಂದ ಯಾವಾಗ ಏನು ದುಡ್ಡು ಇಸ್ಕೊತಾ ಇದ್ರು ಇವಾಗ ಅದೇ ದುಡ್ಡು ಇಸ್ಕೊತಾ ಇದ್ರು. 70-80 ಲಕ್ಷ ದುಡ್ಡು ಏನಾಯಿತು? ಒಂದು ಅವ್ರೇನಾರು ವಾದ ಮಾಡಿದ್ರೆ ಇಸ್ಕೊತಾ ಇಲ್ಲ ಅಂತ CC ಕ್ಯಾಮ್ರಾ ಇದೆ, ಚೆಕ್ ಮಾಡ್ತೀವಿ. ಎರಡನೇದು, ಇಲ್ಲಿ ಗೇಟು ಸಾವಿರಾರು ಜನ ಓಡಾಡ್ತಾರೆ. ಒಂದು ಭಾನುವಾರ ಸಾವಿರಾರು ಜನ, ಇದೊಂದು ಚಿಕ್ಕ ಗೇಟಲ್ಲಿ ಹೋಗೋದು ಬರೋದಕ್ಕಾಗುತ್ತಾ? ಇದೊಂದು ಗೇಟ್ ಓಪನ್ ಮಾಡ್ಸೋಕ್ಕೆ ನಮ್ಮ ಲೋಕಲ್ ಅವರು MLA ಅವ್ರಿಗೆ ಹೇಳಿದ್ರು, ಯಾರಿಂದಲೂ ಆಗಿಲ್ಲ. ಏನಕ್ಕೋಸ್ಕರ ಗೇಟ್ ಓಪನ್ ಮಾಡಿಲ್ಲ. ಆಮೇಲೆ ಒಳಗಡೆ ಸಾವಿರಾರು ಜನ ಕ್ಯೂವಲ್ಲಿ ಇರ್ತಾರೆ. ಈ ಕಡೆ ಸೈಡು VIP ಕ್ಯೂ ಅಂತ ಹೇಳ್ಬಿಟ್ಟು ಈ ಕಡೆ ನೂರಾರು ಜನ ಹೋಗ್ತಾರೆ. ಅವ್ರಿಗೇನಿಲ್ಲ, ಯಾರು ಬಂದು ಒಂದು ಇನ್ಫ್ಲೂಯೆನ್ಸ್ ಮಾಡಿದ್ರೆ ಸಾಕು. ಕಾರ್ಗಳು ಅಷ್ಟೇ, ಒಂದು ಕಾರ್ನ ಒಳಗೆ ಬಿಡಬೇಕಂದ್ರೆ ಅವಶ್ಯಕತೆ ಇರೋರು ಮಾತ್ರ ಬಿಡ್ತಾರೆ. ಲೋಕಲ್ ಅವ್ರಿಗೆ ಯಾರಿಗೂ ಬಿಡೋಲ್ಲ. ಲೋಕಲ್ ಅವ್ರಿಗೆ ಒಂದೇ ಒಂಚೂರು ಬೆಲೆ ಇಲ್ಲ. ಪ್ರತಿಯೊಂದು ಅಡುಗೆ ಮನೆ ಹರಾಜಾಗಿಲ್ಲ, ಅದು 2 ವರ್ಷ ಆಗಿದ್ದು. ಅಡುಗೆ ಮನೆ ದುಡ್ಡು ಏನಾಯ್ತಾ ಇದೆ? ಇಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ. ಇಲ್ಲಿ ಇಷ್ಟು ಲಕ್ಷಾಂತರ ಜನ, ತಿಂಗಳಿಗೆ ಬರೋ ಲಕ್ಷಾಂತರ ಜನಕ್ಕೆ 3 ಜನ ಇರೋದೇ ಸರ್. 2 ಸೆಕ್ಯೂರಿಟಿ, 1 ಪೂಜಾರು. ಮತ್ತು ಅವರಿಗೂ ಅಷ್ಟೇ VIP ಟ್ರೀಟ್ಮೆಂಟಲ್ಲಿ ಒಳಗಡೆ ಯಾರು ಇನ್ಫ್ಲೂಯೆನ್ಸ್ ಇರುತ್ತೆ ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಮಾತ್ರ ಗರ್ಭಗುಡಿಗೂ ಬಿಡ್ತಾರೆ. ಅವ್ರು ಹೇಳ್ದಂಗೆಲ್ಲ ಕೆಲಸ ಮಾಡ್ಕೊಡ್ತಾರೆ. ಹಾಗಾಗಿ ಶೌಚಾಲಯ ಅಂತೂ ಒಳಗಡೆಗೆ ಯಾರು ಹೋಗೇ ಆಗೋದಿಲ್ಲ. ಅವ್ಯವಸ್ಥೆ ಅಂದರೆ ಹೇಳ್ಬಾರ್ದು. ಈಗ ಬಸ್ಗಳು ಭಾನುವಾರ ಸಿಗಲಿಗೆ ಲೋಕಲ್ಲಿ ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬರೋಕ್ಕೆ ಆಗ್ತಾಯಿಲ್ಲ. ಪೀಕ್ನಳ್ಳಿಯಲ್ಲಿ ಸ್ಟಾಪ್ ಮಾಡ್ತಾರೆ. ಯಾಕೆಂದರೆ ಇಲ್ಲಿ ಗೇಟ್ ಓಪನ್ ಮಾಡಲ್ಲ, ಟ್ರಾಫಿಕ್ ಜಾಮ್ ಆಗುತ್ತೆ, ಮತ್ತು ಒಳಗಡೆ ಬಿಡೋಲ್ಲ. MLA ಅವ್ರಿಗೆ ಹೇಳಿ ಸಾಕಾಯಿತು. ಅವ್ರು MLA ಅವ್ರು ಏನೂ ಮಾಡಿಲ್ಲ. ಇಲ್ಲಿ ಎಲ್ಲಿವರೆಗೂ ಚೆನ್ನಾಗಿ ನಡೀತೈತೆ ಅಂದರೆ AC ನಾಗರಾಜ್ ಸಾರು, ಪ್ರೀತಮ್ ಗೌಡ್ರು ಮಾಜಿ MLA ಅವ್ರು ಎಲ್ಲಿವರೆಗೂ ಇದ್ದರು ಅಲ್ಲಿವರೆಗೂ ಇಲ್ಲಿ ಹೇಳ್ದಂಗೆ ಅಧಿಕಾರಿಗಳು ಕೇಳ್ತಾಯಿದ್ರು. ಇವಾಗ ಯಾರೂ ಕೇಳ್ತಾ ಇಲ್ಲ. ಪ್ರೀತಮ್ ಗೌಡ್ರು ಮನೆಗೇನು ನಾವೇನು ಹೋಗ್ಬೇಕಾಗಿಲ್ಲ, ಫೋನ್ ಮಾಡೋಣ ಇಂಥ ಸಮಸ್ಯೆ ಆಗಿದೆ ಅಂದರೆ ಇಮ್ಮಿಡಿಯೇಟ್ ಅರ್ಧ ಗಂಟೆಲಿ ಕ್ಲಿಯರ್ ಮಾಡಿಸೋರು. ಇವಾಗಂತೂ ಹೇಳೋರಿಲ್ಲ, ಕೇಳೋರಿಲ್ಲ. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀವಿ MLA ಅವರಿಗೆ, ಅಧಿಕಾರಿಗಳಿಗೆಲ್ಲ. ದಯವಿಟ್ಟು ಮಾಧ್ಯಮದವರಿಗೆ ಒಂದು ನಾವು ನಿಮ್ಮ ಕಳಕಳಿ ಸರ್. ನಾವು ಹಾಸನ ಪಕ್ಕ ಆರೋಳಿ ಅಂತ ಹಾಸನ ಆ ಊರಿಂದ ಬಂದಿದ್ದೀವಿ ಈಗ ಪೂಜೆಗೆ ಅಂತ. ಡೈಲಿ ಬೇರೆ ವ್ಯವಸ್ಥೆ ಇರುತ್ತೆ. ಇವತ್ತು ಅಟ್ಲೀಸ್ಟ್ ಮಂಡೇ ದಿನನಾದ್ರು ಕ್ಲೀನಿಂಗ್ ಇರಬೇಕಿತ್ತು. ಕ್ಲೀನ್ ಇಲ್ಲ, ವ್ಯವಸ್ಥೆ ಸರಿ ಇಲ್ಲ, ಎಲ್ಲ ಹತ್ರ ಗಲೀಜಿದೆ ಸರ್. ಇದ್ರಲ್ಲಿ ಬರೋ ಆದಾಯದಿಂದನಾದರೂ ಅಟ್ಲೀಸ್ಟ್ ಎಲ್ಲ ಹತ್ರನೂ ಗಲೀಜು, ತುಂಬ ನಾಯಿಗಳಿದೆ ಸರ್. ಅದ್ರ ಹೊರಗಡೆ ಎಲ್ಲ ಕ್ಲೀನಿಂಗ್ ಇಲ್ಲ. ಆ ವ್ಯವಸ್ಥೆನೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡೋಕ್ಕೆ ಹೇಳಿ ಸರ್. ನಮಸ್ಕಾರ, ನನ್ನ ಹೆಸರು ದಿಲೀಪ್ ಅಂತ, ಇಲ್ಲೇ ಲೋಕನವನು. ಇವತ್ತಿನ ದಿವಸ ಈ ಪ್ರೋಗ್ರಾಮ್ದಲ್ಲಿ ನೋಡ್ತಿರ್ಬೋದು ಯಾವ ಥರ ಅವ್ಯವಸ್ಥೆ ಆಗಿದೆ ಅಂತ. ಒಂದು ಸರಿಯಾದ ರೀತಿ ಕ್ಲೀನ್ನೆಸ್ ಇಲ್ಲ ಇಲ್ಲಿ, ಮತ್ತು ಮೇಂಟೆನೆನ್ಸ್ ಏನೂ ಮಾಡ್ತಿಲ್ಲ. ಬಂದಂಥ ಭಕ್ತಾದಿಗಳಿಗೆ ತುಂಬಾ ತೊಂದರೆ ಆಗ್ತಿದೆ. ಈ ಯಾವ ದೇವಸ್ಥಾನದಲ್ಲಿ ಗೇಟ್ಗಳು ಕ್ಲೋಸ್ ಮಾಡಿರ್ತಾರೆ ನೋಡಿ, ಎಷ್ಟು ದಿನ ಆಯಿತು ಈ ಗೇಟು ಕ್ಲೋಸ್ ಆಗಿದೆ. ಇಲ್ಲಿ ಯಾರು ಓಪನ್ ಮಾಡ್ಸೋಕ್ಕಂತೂ ಆಗ್ತಿಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಇಲ್ಲಿ ಕ್ಲೀನ್ನೆಸ್ ಇಲ್ಲ. ನಾವು ಕೇಳೋದು ಒಂದು, ಇಲ್ಲಿ ಪುರದಮ್ಮಗೆ ಒಂದು ತಿಂಗಳಿಗೆ 5-10 ಲಕ್ಷ ಉಂಡಿ ದುಡ್ಡು ಬರುತ್ತೆ. ಆ ದುಡ್ಡನ್ನ ತಗೊಂಡೋಗಿ ಏನು ಮಾಡ್ತಿದ್ದಾರೆ ಇಲ್ಲಿ ಅವರು ಅಧಿಕಾರಿಗಳು, ಏನು ಮಾಡ್ತಿದ್ದಾರೆ? ದಯವಿಟ್ಟು ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸ್ಬೇಕು. ಈ ಕ್ಲೀನ್ನೆಸ್ ನೋಡೋದಾದರೆ ನೀವು ನೋಡ್ಬೋದು, ಅಲ್ಲೇದೊಂದು ಸ್ವಲ್ಪನೂ ಸರಿ ಇಲ್ಲ. ಏನೇನು ಇಲ್ಲಿ ಮತ್ತೆ ಬಸ್ಗಳು ಬರಬೇಕಾದ್ರೆ ಬಸ್ ಇಲ್ಲಿ ಬರ್ತಾನೆ ಇಲ್ಲ. ಆ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ, ಯಾವುದೋ ಒಂದು ದೊಡ್ಡ ಥರ ಮಾಡಿದ್ದಾರೆ, ನೋಡ್ಬೋದು ನೀವು. ದಯವಿಟ್ಟು ಇಲ್ಲಿ ಬರೋವಂಥ ಭಕ್ತಾದಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡ್ಕೊಂತ ಕೇಳ್ಕೊತೀವಿ. ಥ್ಯಾಂಕ್ಸ್. ಬದುಕಿರ್ತಕ್ಕಂಥ ವ್ಯಕ್ತಿಗೆ ಮರಣ ಪ್ರಮಾಣ ಪತ್ರ ನೀಡಿರ್ತಕ್ಕಂಥ ಗಂಭೀರ ಆರೋಪ ಕೇಳಿ ಬಂದಿದೆ. ಮಹಾನಗರ ಪಾಲಿಕೆ ಅಧಿಕಾರಿ ಚಂದ್ರೇಗೌಡ ವಿರುದ್ಧ ಇದೀಗ ಭ್ರಷ್ಟಾಚಾರ ಹಾಗೂ ಸರ್ಕಾರಿ ಗೋಮಾಳ ಜಮೀನನ್ನ ಕಬಳಿಕೆಗೆ ಸಹಕಾರ ನೀಡಿದ್ದಾರೆ ಅಂತಕ್ಕಂಥ ಆರೋಪವನ್ನ ಮಾಡಿರ್ತಕ್ಕಂಥದ್ದು KRS ಪಕ್ಷದ ಹಾಸನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಧು ಚಿಟ್ಟಿನಳ್ಳಿ ಅಂತಕ್ಕಂಥವ್ರು. ಮಹಾನಗರ ಪಾಲಿಕೆಯ ಅಧಿಕಾರಿ ಯಾವುದೇ ದೃಢೀಕರಣ ದಾಖಲೆಗಳಿಲ್ಲದೆ ಮರಣ ಪ್ರಮಾಣ ಪತ್ರವನ್ನ ಸೃಷ್ಟಿಸಿ ಅದನ್ನ ನೀಡಿದ್ದಾರೆ ಅಂತಕ್ಕಂಥ ಆರೋಪ ಕೇಳಿ ಬಂದಿದೆ. ಗುಡ್ಡದ ತೆರಣ್ಯ ಗ್ರಾಮದ ಸರ್ವೆ ನಂಬರ್ 95ರ 2 ಎಕರೆ ಸರ್ಕಾರಿ ಗೋಮಾಳ ಜಮೀನನ್ನ ಕಬಳಿಸುವ ಉದ್ದೇಶದಿಂದ ಈ ದಾಖಲೆಯನ್ನ ಬಳಸಲಾಗಿದೆ ಅಂತಕ್ಕಂಥ ಆರೋಪ. ಅಣ್ಣೇಗೌಡರ ಪತ್ನಿ ಕಾಂತಮ್ಮ ಅವರ ಗಂಡನ ಸ್ಥಾನದಲ್ಲಿ ಯಾವುದೋ ಕೇರಳ ಮೂಲದ ಆಂಟೋನಿ ಅಂತಕ್ಕಂಥವರ ಹೆಸರನ್ನ ದಾಖಲಿಸಿ ಸರ್ಕಾರಿ ಜಮೀನನ್ನ ಅಕ್ರಮವಾಗಿ ಕಬಳಿಸೋಕೆ ಎಲ್ಲ ಒಂದು ಕಡೆ ದಾರಿ ಮಾಡಿಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಇವರ ಆರೋಪ. ಈ ಪ್ರಕರಣದಲ್ಲಿ ಲಕ್ಷಾಂತರ ರೂಪಾಯಿ ಲಂಚದ ಆರೋಪವೂ ಕೂಡ ಕೇಳಿ ಬಂದಿದ್ದು, ಆರೋಪಿಗಳ ವಿರುದ್ಧ ಸಮಗ್ರ ತನಿಖೆಯನ್ನು ನಡೆಸಬೇಕು ಅಂತ ಒತ್ತಾಯಿಸಿದ್ದಾರೆ. ಅಲ್ಲದೆ ಸಂಬಂಧಪಟ್ಟ ಅಧಿಕಾರಿ ಚಂದ್ರೇಗೌಡ ಹಾಗೂ ಹೊರಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಕಂಪ್ಯೂಟರ್ ಆಪರೇಟರ್ ಮಹಿಳೆ ಯಾರೋ ಇದ್ದಾರಂತೆ, ಅವರನ್ನು ಕೂಡ ಅಮಾನತು ಮಾಡಿ ಅವರ ವಿರುದ್ಧ FIR ದಾಖಲಿಸಬೇಕು, ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಬೇರೆ ಕುಮಾರ್ ಅವರೇ, ಮೊನ್ನೆ ನಮ್ಮ ಕಾರ್ಯಕರ್ತರು ಬಂದಾಗ ನೀವು ಹಣ ತಗೊಳ್ತಾ ಇದ್ದೀರಿ, ಏನು ಇದು ವಿಚಾರ? ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಿ.
ನೀವೇ ಬೇರೆ ಯಾರು ಅಲ್ಲ. ನಾನೇ ಸರ್, ಅದು ನಾನು ಇಲ್ಲ ಅಂತಿಲ್ವಲ್ಲ ಸರ್. ಒಂದು ಕಾಪಿಗೆ ನಾನು ಇಲ್ಲಿ ತನಕ 1 ಲಕ್ಷ ಚಿಲ್ಲರೆ ಅಮೌಂಟ್ ಅನ್ನ ಈ ಬ್ಯಾಂಕಿಗೆ ಕಟ್ಟಿದ್ದೀನಿ. ನನ್ನ ಹತ್ರ ರೆಸಿಪ್ಟ್ ಇದೆ. ನನಗೆ ಒಂದು ಕಾಪಿಗೆ 50 ರೂಪಾಯಿ, ನೇಮ್ ಇನ್ಕ್ಲೂಸ್ 50 ರೂಪಾಯಿ, ಎಕ್ಸ್ಟ್ರಾ ಕಾಪಿಗೆ 50 ರೂಪಾಯಿ ತರಬೇಕು ಅಂತ ಆದೇಶನೂ ಇದೆ. ನಾವು ಅದಕ್ಕೆ ಅದನ್ನ ಏನಾಗಿದೆ ಅಂತ ಯಾಕೆ 50 ರೂಪಾಯಿ ನಾವು ಕೈಲೇ ಕಲೆಕ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ಅದನ್ನ ಜನರೇಟ್ ಮಾಡಿ ಬ್ಯಾಂಕಿಗೆ ನೋಡಿ ಆಗಿದೆ, ಫೋಟೋ ಆಗಿದೆ, ಹೇಳು ಆಗಿದೆ, ಅವ್ರ ಮೇಲೆ ಏನ್ ಆಕ್ಷನ್ ಆಗಿಲ್ಲ ಸರ್. ಅವರು ಲೇಡೀಸ್ ಕಲ್ದಾಗಿದ್ರು ಓಕೆ, ಇನ್ನೊಂದು ಅಧಿಕಾರಿ ಲೇಡಿ ವರ್ಕ್ ಮಾಡ್ತಾರಲ್ಲ ಸರ್, ಇಲ್ಲ ವರ್ಕ್ ಮಾಡ್ತಾರೆ, ನಾಳೆ ಒಂದು ತಿಂಗಳಾಯ್ತು ಅಂತ ಅವ್ರ ಮೇಲೆ ಆಕ್ಷನ್ ಯಾರ ಮೇಲೆ? ಇನ್ನೊಬ್ರು ಅವ್ರಿಗೆ ನಮ್ದಂತೆಲ್ಲ ಇನ್ನೊಂದು ತಪ್ಪು ಮಾಡಿದ್ದಾರೆ. ಅದಾದ್ಮೇಲೆ ಅವರು ಅಲ್ಲೇ ಅದರಲ್ಲಿ ಒಬ್ಬ ವ್ಯಕ್ತಿ ಯಾರಿಗೋ ಒಬ್ಬ ರಿಯಲ್ ಎಸ್ಟೇಟ್ ಇನ್ನೊಬ್ನಿಗೆ ಆತ ಅನ್ಯಾಯ ಮಾಡ್ಲಿಕ್ಕೆ ಈಗ ಫೇಕ್ ಅಲ್ಲ ಸರ್, ಫೇಕ್ ಡಾಕ್ಯುಮೆಂಟ್ ಮಾಡ್ಕೊಂಡಿರೋದು ಸತ್ಯ ಅಂತ ಇರೋದ್ರಿಂದ ನೀವು ಪೊಲೀಸ್ ಠಾಣೆಯಲ್ಲಿ ಈತನ ನಮ್ಮ ಈತರ ದುರುಪಯೋಗ ಪಡಿಸ್ಕೊಂಡಿರೋದ್ರಿಂದ ಇದರ ಮೇಲೆ ಕಾನೂನು ಕ್ರಮ ಜರುಗಿಸಿ ಅಂತ ನಿಮ್ಮಿಂದ ಕೊಡ್ಲಿಕ್ಕೆ ಅವಕಾಶ ಇದೆಯೇ? ನಾವೇನಿಲ್ಲ ಸರ್, ಇದು ನಮ್ಮ ಕರ್ತವ್ಯ ಲೋಪ ಮಾಡ್ಕೊಂಡಿರೋದಕ್ಕೆ ಮತ್ತೆ ದುರುಪಯೋಗ ಪಡಿಸ್ಕೊಂಡಿರೋದಕ್ಕೆ ನಿಮ್ಮಿಂದ ಪೊಲೀಸ್ ಠಾಣೆ ದೂರ ದಾಖಲಿಸಿ ಅವ್ರ ಮೇಲೆ ಕೇಸ್ ಮಾಡಲಿಕ್ಕೆ ನಿಮ್ಮ ಆಪ್ಷನ್ ಇದೆ. ನಿಮ್ಗಿದೆ ಸರ್ ಆಪ್ಷನ್. ಅಲ್ಲ, ನಿಮಗೆ ಅಧಿಕಾರಿಗಳಿಗೆ ನಿಮ್ಮಲ್ಲಿ ಯಾರೋ ಒಬ್ಬ ನಿಮ್ಮ ಕೆಳಹಂತದ ಅಧಿಕಾರಿ ಈ ರೀತಿ ಭ್ರಷ್ಟಾಚಾರ ಕೂಡ ಅಪರಾಧನೆ, ಅದನ್ನು ನಿಮ್ಮ ಕಡೆಯಿಂದ ಮಾಡಬಹುದಾ ಅಥವಾ ಅವಕಾಶ ಇಲ್ಲ? ನೀವು ಕೊಟ್ಟರು, ಕೊಟ್ಟಿದ ತಕ್ಷಣ ನಾವು ಆಕ್ಷನ್ ತಗೊಂಡಿದ್ದೀವಿ. ಅವ್ರಿಗೆ ಯಾರು ಇದು ಸ್ನೇಹಿತರೆ ನಮಸ್ಕಾರ, ನಾನು ವಿ ರಮೇಶ್ ಬೋನಹಳ್ಳಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಈ ದಿನ ನಗರಸಭೆಗೆ ನಾವು ಮಹಾನಗರ ಪಾಲಿಕೆ ಬಂದಿದ್ದೇವೆ. ಮರಣ ಪ್ರಮಾಣ ಪತ್ರ ಅಂತ ಕೊಟ್ಟಿದ್ದಾರೆ. ಬದುಕಿರೋರ ಹೆಸರಿಗೆ ಮರಣ ಪ್ರಮಾಣ ಪತ್ರ ಕೊಟ್ಟು ಯಾರೋ ಒಬ್ಬ ಆಂತೋಣಿಯನ್ನ ಹೆಸರಿನಲ್ಲಿದ್ದಂಥ ಆಸ್ತಿಯನ್ನು ಕಬಳಿಸೋಕ್ಕೋಸ್ಕರ ಕಾಂತಮ್ಮನ ಏನೋ ನೋಡ್ರಿ ಇಲ್ಲಿ ಕಾಂತಮ್ಮನ ಎಡ್ತಿ ಮಾಡಿ ಇಲ್ಲಿ ನೋಡ್ರಿ ಇಲ್ಲಿ ಇದೆ ರಿಯಲ್ ಕಾಂತಮ್ಮನ ಗಂಡನ ಹೆಸರು ಅಣ್ಣೇಗೌಡ. ಅವರಿಗೆ ಮಕ್ಕಳುಗಳು ಎಲ್ಲರೂ ಇಲ್ಲಿ ವೋಟರ್ ಲಿಸ್ಟಲ್ಲಿ ಇದೆ, ಅವರೆಲ್ಲ ಬದುಕಿದ್ದಾರೆ. ಆದರೆ ಇವರು ಇಲ್ಲಿ ಏನು ಅಕ್ರಮ ಮಾಡಿದ್ದಾರೆ ನೋಡ್ರಿ, ನೇರವಾಗಿ ಇವರಿಗೆ ಡೆತ್ ಸರ್ಟಿಫಿಕೇಟ್ ಅನ್ನ ಇಶ್ಯೂ ಮಾಡಿದ್ದಾರೆ. ಆಂತೋಣಿ ಬದುಕಿದ್ದಾರೆ ಸತ್ತಿದ್ದಾರೆ ಅಂತ ಗೊತ್ತಿಲ್ಲ, ಖಾಲಿ ಇರೋ ಆಸ್ತಿನ ಕಬಳಿಸೋಕ್ಕೋಸ್ಕರ ಈ ರೀತಿಯಾಗಿ ಅಕ್ರಮ ಎಸಗಿದ್ದಾರೆ. 2 ಎಕರೆ ಜಾಗ ಗುಡ್ಡತೆರಣ್ಯ. ಇಲ್ಲಿ ಇರೋಂಥ ಆಸ್ತಿಗಳಿಗೆ ಇನ್ನೆಷ್ಟು ಡಿಮ್ಯಾಂಡ್ ಇದೆ. ಇಲ್ಲಿ ಇವರೆಲ್ಲ ಯಾರಂದ್ರೆ ಈ ರಾಜಕಾರಣಿಗಳು MLA MP ಗಳು ಹಿಂಬಾಲಕರಾಗಿ ಎಳಿತಾ ಇರ್ತಾರಲ್ಲ, ಇವರುಗಳ ಪ್ರಭಾವಿಗಳು ಮಾಡಿರೋಂಥ ಕೆಲಸಗಳು ಇವೆಲ್ಲ. ಅದರಿಂದಾಗಿ ಇಲ್ಲಿ ನಾವು ಮರಣ ಪ್ರಮಾಣ ಪತ್ರ ಕೊಡ್ಲಿಕ್ಕೆ ನಿಮಗೆ ಇರ್ತಕ್ಕಂಥ ಸರ್ಟಿಫಿಕೇಟ್ಗಳು ತೋರಿಸಿ ಏನೇನು ಪಡೆದಿದ್ದೀರಿ ನೀವು ಇದಕ್ಕೆ ಅಂತ ಬಂದು ಈ ಕುಮಾರಣ್ಣವ್ರನ್ನ ನಾವೇ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೇಳಿದ್ರೆ ಇವ್ರು ನಮ್ಮ ಹತ್ರ ಏನೂ ಇಲ್ಲ. ನಮಸ್ಕಾರ ಸ್ನೇಹಿತರೆ, ನಾನು ಮಧು ಚಿಟ್ನಳ್ಳಿ, ಹಾಸನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಇವತ್ತು ನಮ್ಮ ಜೊತೆ ನಮ್ಮ ಪಕ್ಷದ ಜಿಲ್ಲಾ ಎಲ್ಲ ಸೈನಿಕರು ಸಹ ಒಳಗೊಂಡಂತೆ ಇವತ್ತು ಮಹಾನಗರ ಪಾಲಿಕೆಗೆ ಬಂದಿದ್ದೀವಿ. ವಿಷಯ ಇಷ್ಟೇ, ಬದುಕಿದ್ದವರಿಗೆ ಡೆತ್ ಸರ್ಟಿಫಿಕೇಟ್ ಕೊಟ್ಟಿರೋಂಥದ್ದು ಮರಣ ಪ್ರಮಾಣ ಪತ್ರನ ಇದೇ ಮಹಾನಗರ ಪಾಲಿಕೆ ಅಧಿಕಾರಿ ಚಂದ್ರೇಗೌಡರು ಕೊಟ್ಟಿದ್ದಾರೆ. ಏನಕ್ಕೆ? ಅವರು 1998ರಲ್ಲಿ ಯಾವುದೇ ದೃಢೀಕೃತ ನಕಲು ದಾಖಲೆಗಳಿಲ್ಲದೇ ಇವರೇ ಸೃಷ್ಟೀಕರಣ ಮಾಡಿ ಇದಕ್ಕೆ ಸರ್ಕಾರಿ ಗೋಮಾಳ ಜಮೀನು 2 ಎಕರೆ ಗುಡ್ಡಿದ ತೆರಣ್ಯ ಸರ್ವೆ ನಂಬರ್ 95ರಲ್ಲಿ 2 ಎಕರೆ ಭೂಮಿ ಇರುತ್ತೆ, ಸರ್ಕಾರದ ಭೂಮಿ. ಅದನ್ನು ಕಬಳಿಸೋದಕ್ಕೋಸ್ಕರ ಅವರು ಲಕ್ಷಾಂತರ ರೂಪಾಯಿ ಹಣನ ಇವರಿಗೆ ಚಂದ್ರೇಗೌಡರಿಗೆ ಕೊಟ್ಟಿದ್ದಾರೆ ಅನ್ನೋದು ನಮ್ಮದೊಂದು ದೂರು ಅಷ್ಟೇ. ನಮಗೆ ದೃಢೀಕೃತ ಅವ್ರಿಗೆ ಕೊಟ್ಟಿರೋಂಥ ಹಣನ ದೃಢೀಕೃತ ದಾಖಲೆಗಳು ನಮ್ಮಲ್ಲಿ ಎಲ್ಲೂ ಇಲ್ಲ. 2 ಎಕರೆ ಸರ್ಕಾರಿ ಗೋಮಾಳ ಜಮೀನನ್ನು ಹಂಗಾರೆ ಯಾರು ಬೇಕಾದ್ರೂ ಬದುಕಿದ್ದವ್ರಿಗೆ ಡೆತ್ ಸರ್ಟಿಫಿಕೇಟ್ ಕೊಟ್ಟು ಯಾರಿಗೆ ಬೇಕಾದ್ರೂ ಮಾಡ್ಕೋಬಹುದು ಅನ್ನೋದು. ಆಂತೋನಿ ಇನ್ನೊಬ್ರು ಆಂತೋನಿನ ಇವರಿಗೆ ಗಂಡನಾಗಿ ಮಾಡಿದ್ದಾರೆ ಅಂದ್ರೆ ಆಂತೋನಿ ಮೂಲತಃ ಕೇರಳದವರು. ಇದನ್ನ ಕಳೆದ 12 ವರ್ಷಗಳಿಂದ ಪ್ರೀತಿಸಿ ಮದುವೆ ಆಗಿದ್ದ ಪತ್ನಿಯನ್ನೇ ಪತಿ ಕೊಲೆ ಮಾಡಿದ್ದಾರೆ ಅಂತಕ್ಕಂಥ ಆರೋಪ. ಆದ್ರೆ ಮತ್ತೊಂದು ಕಡೆ ಪತಿ ಹೇಳ್ತಕ್ಕಂಥದ್ದು ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತಕ್ಕಂಥದ್ದು ಪತಿಯ ವಾದ. ಸದ್ಯ ಯಾರು ಮೃತರಿದ್ದಾರೆ ಅದರ ಪೋಷಕರು ಇದೀಗ ಪತಿಯ ವಿರುದ್ಧ ಕೊಲೆ ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಕುಮಾರ್ ಎಂಬಾತನೇ ತನ್ನ ಪತ್ನಿಯನ್ನ ಹತ್ಯೆಗೈದಿರ್ತಕ್ಕಂಥ ಪಾಪಿ ಪತಿ ಅಂತ ಹೇಳಿ ಮೃತನ ಪೋಷಕರು ಸಂಬಂಧಿಕರು ಆರೋಪಿಸ್ತಾ ಇದ್ದಾರೆ. ಏನು ಈ ಆರೋಪಿ ಹಾಗೂ ಆತನಿಗೆ ಸಾಥ್ ನೀಡಿದವರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗಿದ್ದು, ಮೃತ ಮಹಿಳೆ ಮತ್ತೆ ಆರೋಪಿ ಕುಮಾರ್ ಪರಸ್ಪರ ಪ್ರೀತಿಸಿ 12 ವರ್ಷಗಳ ಹಿಂದೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರಂತೆ. ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗೇ ಇತ್ತಂತೆ, ಎಲ್ಲವೂ ಚೆನ್ನಾಗಿ ಜೀವನ ಮಾಡ್ತಾ ಇದ್ರಂತೆ. ಆದ್ರೆ ಕಳೆದ 4-5 ವರ್ಷಗಳಿಂದ ಇಬ್ರು ನಡುವೆ ಒಂದಿಷ್ಟು ವಿರಸ, ದೈಹಿಕ ಮತ್ತೆ ಮಾನಸಿಕ ಹಿಂಸೆ ನೀಡ್ತಾ ಇದ್ದ ಕುಮಾರ್ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋದ್ರೆ ದಿವ್ಯಾ ಅಂತಕ್ಕಂಥ ಮತ್ತೊಬ್ಳು ಹುಡುಗಿ ಅಂತೆ. ದಿವ್ಯಾ ಅಂತಕ್ಕಂಥ ಹುಡುಗಿಯೊಟ್ಟಿಗೆ ಅಕ್ರಮ ಸಂಬಂಧವನ್ನ ಹೊಂದಿದ್ದ ಕುಮಾರ್
ತನ್ನ ಪತ್ನಿಯ ವಿರುದ್ಧ ನಿರಂತರವಾಗಿ ಹಲ್ಲೆ ಮಾಡ್ತಕ್ಕಂಥದ್ದು, ಆಕೆಯನ್ನ ನಿಂದಿಸ್ತಕ್ಕಂಥದ್ದು, ಮಾನಸಿಕವಾಗಿ ಕಿರುಕುಳವನ್ನ ಕೊಟ್ಟು ಶೋಷಣೆ ಮಾಡ್ತಾ ಇದ್ದ ಅಂತಕ್ಕಂಥ ಆರೋಪ ಮಾಡಿರ್ತಕ್ಕಂಥದ್ದು. ಈ ದೌರ್ಜನ್ಯವನ್ನ ತಾಳಲಾರದೆ ನೊಂದ ಮಹಿಳೆ ಹಾಗೂ ಆಕೆಯ ಕುಟುಂಬಸ್ಥರು 4-5 ಬಾರಿ ಪೊಲೀಸರಿಗೆ ದೂರು ಕೂಡ ಕೊಟ್ಟಿದ್ರಂತೆ. ಅಲ್ಲೊಂದಿಷ್ಟು ಪೊಲೀಸರು ಬುದ್ಧಿ ಹೇಳಿ ರಾಜಿ ಸಂಧಾನ ಎಲ್ಲವನ್ನು ಕೂಡ ಮಾಡಿದ್ರಂತೆ. ಆದ್ರೆ ಯಾವುದೇ ಬದಲಾವಣೆ ಆಗಿರ್ಲಿಲ್ಲ ಕುಟುಂಬದಲ್ಲಿ ಅಂತ ಹೇಳಲಾಗ್ತಾ ಇದೆ. ಅಕ್ರಮ ಸಂಬಂಧದ ವ್ಯಾಮೋಹಕ್ಕೆ ಬಿದ್ದಿದ್ದಂತ ಕುಮಾರ್ ಸಂಚು ರೂಪಿಸಿ ನನ್ನ ಮಗಳನ್ನ ಕೊಲೆ ಮಾಡಿಬಿಟ್ಟಿದ್ದಾನೆ. ಅದಾದ ಮೇಲೆ ಅದರಿಂದ ಹೊರಬರೋದಕ್ಕೆ ಅದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ, ನೇಣಾಕೊಂಡಿದ್ದಾಳೆ ಅಂತಕ್ಕಂಥ ಕಟ್ಟುಕತೆಯನ್ನ ಕಟ್ಟಿ ಈ ರೀತಿ ಬಿಂಬಿಸಿ ತಾನು ಹೊರಬರ್ತಕ್ಕಂಥ ಹುನ್ನಾರವನ್ನ ನಡೆಸಿದ್ದಾನೆ. ದಯವಿಟ್ಟು ನನ್ನ ಮಗಳಿಗೇನು ಅಳಿಯ ಸಾಕಷ್ಟು ಹಿಂಸೆ ಕೊಟ್ಟು ಆಕೆಯನ್ನ ಮನಬಂದಂತೆ ಥಳಿಸಿ ಆಕೆಯನ್ನ ಕೊಲೆ ಮಾಡಿದ್ದಾನೆ. ಆತನ ವಿರುದ್ಧ ಕಠಿಣ ಕಾನೂನು ಕ್ರಮ ಆಗಬೇಕು. ಇದು ಯಾವುದೇ ಕಾರಣಕ್ಕೂ ಆತ್ಮಹತ್ಯೆಯಲ್ಲ, ವ್ಯವಸ್ಥಿತ ಕೊಲೆ ಅಂತ ಆರೋಪಿಸಿದ್ದಾರೆ. ನನ್ನ ತಂಗಿನೇ ಗಂಡ 5-6 ವರ್ಷದಿಂದ ಹಿಂಸೆ ಕೊಟ್ಟು ಮೊನ್ನೆ ಕೊಲೆ ಮಾಡಿ ಅವ್ರಿಗಿಬ್ಬರು ಹೆಣ್ಮಕ್ಳು, ಒಂದು ಗಂಡು ಒಂದು ಹೆಣ್ಣು ಇದೆ. 10 ವರ್ಷ ಮತ್ತು 5 ವರ್ಷದ್ದು, ಮತ್ತು 12 ಇವ್ರ ಮದುವೆಗೆ 12 ವರ್ಷ ಆಗಿದೆ. ದಿವ್ಯಾನ ಹುಡುಗಿದ ಒಂದು ಅಫೇರ್ ಇಟ್ಕೊಂಡು ಈ ಹುಡುಗಿಗೆ 5 ವರ್ಷದಿಂದ ಟಾರ್ಚರ್ ಕೊಟ್ಟು ನಾವು ಪೊಲೀಸ್ ಸ್ಟೇಷನಿಂದ ಒಂದು 7-8 ಸತಿ ಹೋಗಿ ತೀರ್ಮಾನ ಮಾಡ್ಕೊಂಡು ಗ್ರಾಮದ ಮುಖಂಡರೆಲ್ಲ ಸೇರ್ಕೊಂಡು ಈ ಪೊಲೀಸ್ ಸ್ಟೇಷನಿಂದ ಹಂಗೆ ಅಲ್ಲೆಲ್ಲ ತೀರ್ಮಾನ ಮಾಡಿ ಕಳಿಸಿದ್ರು. ಹಂಗೆ NCR ಮಾಡಿಸಿ ಎಲ್ಲವ. ಆಮೇಲೆ ಇವಾಗ ಮೊನ್ನೆ ಹೊಡೆದು ನೇಣಾಕ್ಬಿಟ್ಟು ಅವನೇ ಸೂಸೈಡ್ ಆಗೈತೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಪುಕಾರ ಎತ್ಬಿಟ್ಟು ಅವನೇ ಇಳಿಸಿ ಬಾಡಿನೆಲ್ಲವ ಕೆಳಗಡೆ ಹಾಕಿ ಇದೆಲ್ಲ ಮಾಡಿ ಅದೇ ಅಫೇರ್ ಇಟ್ಕೊಂಡು ದಿವ್ಯಾನ ಹುಡುಗಿ ಜೊತೆ ಅಫೇರ್ ಇಟ್ಕೊಂಡು ಡೈಲಿ ಜಗಳ 3 ತಿಂಗಳಿಗೊಂದು ಸತಿ, 4 ತಿಂಗಳು, 3 ತಿಂಗಳು, 2 ತಿಂಗಳಿಗೆ ಪದೇ ಜಗಳ ಇಟ್ಕೊಂಡು ಮೊನ್ನೆ ಹೊಡೆದು ಸಾಯಿಸಿ ನೇಣಾಕಿರೋದು ಅವನೇ. ಇಬ್ಬರು ಅವರು ಸಪೋರ್ಟ್ ಮಾಡಿರೋದು, ಅವ್ರ ಅಣ್ಣ ತಮ್ಮಂದಿರು ಅವರೆಲ್ಲ ಸೇರಿ ಒಂದು 2-3 ವರ್ಷದಿಂದ ಬೇರೆ ಅತ್ಯಾಚಾರ ಮಾಡ್ಕೊಂಡು ಅವಳಿಂದ ಭಾರಿ ಇವಳಿಗೆ ಕಿರುಕುಲಾಗಿ ಈಗ 6ನೇ ತಿಂಗಳು, ಈಗ ಒಂದು 6 ತಿಂಗಳಲ್ಲಿ ಖಾರದ ಪುಡಿ ಅಷ್ಟು ಇವಳು ನೋಡ್ದು ಎಲ್ಲ ಅಧ್ವಾನ ಎಬ್ಬಿಸಿದ್ರು ಸಹ. ಇಲ್ಲಿಗೆ 3ನೇ ಸತಿ ಕಂಪ್ಲೇಂಟ್, 3-4 ಸತಿ ಕಂಪ್ಲೇಂಟ್ ಆಗಿದೆ ಇದು ನಿಗೇಲಿ ಸ್ಟೇಷನ್ಗೆ. ಭಾರಿ ಆವಾಗದಿಂದ ಈ ಹುಡುಗಿ ಕಿರುಕುಲಾಗಿ ಕೊಲೆ ಪ್ರಯತ್ನ ಮಾಡಿರೋದು. ಇದಕ್ಕೂ ಅದು ಬೇರೆ ಅತ್ಯಾಚಾರ ಇನ್ನೊಬ್ಬಳು ಇದ್ದಾಳೆ ಸರ್, ಇನ್ನೊಬ್ಳಿಂದ ಇವಳಿಗೆ ಅತ್ಯಾಚಾರ ಭಾರಿ ಕಿರುಕುಲದಿಂದ ಆಗಿರೋದು. ವರದಕ್ಷಿಣೆ ಏನಿಲ್ಲ, ಲವ್ ಮ್ಯಾನೇಜರಾಗಿ ಮದುವೆ ಆಗಿದ್ರು ಸರ್. ಇಲ್ಲಿಂದ ಹುಬ್ಳಿ ಸ್ಟೇಷನಲ್ಲಿ ಹಿಡ್ದು ಹಾಕಿದ್ದು ಇವ್ರನ್ನ. ಸರ್ ನಮ್ಮ ಮನೆ ಕೆಳಗೆ ಇವ್ರು ಅಷ್ಟೊತ್ತಿಗೆ ಹಣ ಬಿಚ್ಚಿ ಮಡಗಿದ್ದಾಗ ನಮಗೆ ಊರವ್ರು ಅಪಮಾನ ಕೊಟ್ಟು ಆವಾಗ ಹೋಗಿ ನಾವು ನೋಡಿರೋದು ಸರ್. ಅವನಿಗೆ ಕಠಿಣವಾಗಿ ಶಿಕ್ಷೆ ಹಾಕ್ಬೇಕು ಸರ್. ಅವ್ನಿಗೆ ಯಾರು ಸಪೋರ್ಟ್ ಮಾಡ್ತಿದ್ರೆ, ಅವನಿಗೆ ಹಿಂದೆ ಮುಂದೆ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಸ್ವಲ್ಪ ಶಿಕ್ಷೆ ಆಗಬೇಕು. ಇಂಥ ಹೆಣ್ಣು ಮಕ್ಕಳಿಗೆ ಮುಂದೆ ಯಾರು ಈ ಥರ ಮಾಡೋಕ್ಕೆ ಹೋಗ್ಬಾರ್ದು. ಅವ್ರಿಗೆ ನಮಗೆ ಶಿಕ್ಷೆ ಆಗಲೇಬೇಕು ಅಂತ ನಮಗೆ ಕನ್ವಿಷನ್ ಇದೆ ಸರ್. ಶಿಕ್ಷೆ ಆಗಲೇಬೇಕು ಅವನಿಗೆ. ಕರೆಕ್ಟಾಗಿ ಮೊದಲಿಂದ ಹೇಳಿ ಏನಾಯಿತು ಸಾರು? ಮೊದಲಿಂದಲ್ಲ ಸರ್, ಮೊದಲಿನ ರಿಪೋರ್ಟು ಸರು. ದಿವ್ಯ ಅನ್ನೋದು ಹುಡುಗಿಗೆ ಈ ಕುಮಾರ್ ಅನ್ನೋರು ಲಿಂಕ್ ಇದ್ದಾಗ ಇವ್ರು ಮದುವೆ ಆದ್ಮೇಲೆ ಕದ್ದು ಹುಡುಗಿನ ಮದುವೆ ಕರ್ಕೊಂಡೋಗಿದ್ದ. ಅವ್ರ ಅಪ್ಪರಿಗೆ ನಮಗೆ ಫಸ್ಟಿಂದಲ್ಲಿ ಕಾಂಪಿಟೇಷನ್ ಇತ್ತು. ಈ ಹುಡುಗಿನ ನಾನು ಕರ್ಕೊಂಡೋಗಿ ನಿನ್ನ ಮಗಳನ್ನ ಸಾಯಿಸಿ ಹಾಕ್ಬೇಕು ಅಂತ ಅವ್ರ ಅಪ್ಪನಿಗೆ ಫೈಟ್ ಮಾಡಿದ್ದೆವನು. ಕರ್ಕೊಂಡೋಗಿ ಏನು ಮಾಡ್ದೆ, ಮದುವೆ ಆದ 17 ವರ್ಷಕ್ಕೆ ಮದುವೆ ಆದ. ಚಿತ್ರದುರ್ಗ ಕರ್ಕೊಂಡೋಗಿ ಗದ್ದು ಕರ್ಕೊಂಡೋಗಿ ಮದುವೆಗೆ ಬಂದಮೇಲೆ ನಿಗೇಲಿ ಸ್ಟೇಷನ್ ಕರ್ಕೊಂಬಂದಾದ್ಮೇಲೆ ಕಾಂಪ್ರಾಗಿ ಮದುವೆ ಮಾಡಿ ಕಳಿಸಿದ್ರು. ಮದುವೆ ಮಾಡಿ ಕಳಿಸಿ ಒಂದು 4-5 ವರ್ಷ ಚೆನ್ನಾಗಿದೆ ಸರ್. 4-5 ವರ್ಷದ ಮೇಲೆ ದಿವ್ಯ ಅನ್ನೋ ಹುಡುಗಿನ ಕೈಗೆ ಹಾಕೊಂಡಾದ್ಮೇಲೆ ದಿವ್ಯ ಅನ್ನೋ ಹುಡುಗನ್ನ, ರಂಗಸ್ವಾಮಿನ ಹುಡುಗನ ಟ್ಯಾಬ್ಲೆಟ್ಸ್ ಹಾಕಿ ಸಾಯಿಸಿ ಹಾಕಿದ್ಮೇಲೆ ಇವಳನ್ನ ಚೆನ್ನಾಗಿ ಕೈಗೆ ಹಾಕೊಂಡಾಗಿದ್ಮೇಲೆ ಅರಕಲಗೂಡು ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಕೆಲ ಯುವಕರು ಸಾರ್ವಜನಿಕ ಸ್ಥಳದಲ್ಲೇ ಫೋಟೋಶೂಟ್ ನಡೆಸಿ ಪ್ರಯಾಣಿಕರಿಗೆ ಮತ್ತೆ ಸಾರ್ವಜನಿಕರಿಗೆ ಫಜೀತಿ ಉಂಟು ಮಾಡಿರ್ತಕ್ಕಂಥ ಘಟನೆ ನಡೆದಿದೆ. ಯಾವ ಲೆವೆಲ್ಗೆ ಫೋಟೋಶೂಟ್ ಅಲ್ಲಿ ಮುಳುಗೋಗ್ಬಿಟ್ಟಿದ್ರು ಇಬ್ರು ಹುಡುಗರು ಅಂತ ಅಂದ್ರೆ, ಮೊಬೈಲ್ ಅಲ್ಲಿ ಫೋಟೋ ತೆಗಿತಾ ಇದ್ರು, ರೀಲ್ಸ್ ಮಾಡ್ತಾ ಇದ್ರು, ಮತ್ತೊಂದು ಮಾಡ್ತಾ ಇದ್ರು. ಹಿಂದ್ಗಡೆ ಬಸ್ ಬಂದು ಆರನ್ ಮಾಡ್ಕೊಂಡ್ ಬಂದ್ರು. ಲಿಟ್ರಲಿ ಇವ್ರಿಗೆ ಅಲ್ಲಿ ಏನ್ ಬರ್ತಾ ಇದೆ ಬಸ್ಸು ಐಡಿಯಾನೇ ಇಲ್ಲ ಇವ್ರಿಗೆ. ಇವ್ರ ಬಾಡಿಗೆ ಇವ್ರು ಫೋಟೋ ವಿಡಿಯೋ ಮಾಡೋದ್ರಲ್ಲಿ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದಾರೆ. ಇನ್ನು ಸ್ಥಳೀಯ ಪೊಲೀಸ್ ಸಿಬ್ಬಂದಿ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಒಂದು ಬಸ್ ನಿಲ್ದಾಣ ಅಂತ ಅಂದ್ರೆ ಅಲ್ಲಿ ಒಂದಿಷ್ಟು ಪೊಲೀಸರು, ಬೀಟ್ ಪೊಲೀಸರು ಕೆಲಸ ಮಾಡಬೇಕು. ಡಿಪೋ ಮ್ಯಾನೇಜರ್ಗಳು ಇಂಥದಕ್ಕೆಲ್ಲ ಕಡಿವಾಣ ಹಾಕಬೇಕು. ಏನ್ ಮಾಡ್ತಾ ಇದ್ದಾರೆ ಅವರೆಲ್ಲ ಅಂತ ಜನ ಸಹಜವಾದ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇದು ಕೇವಲ ಎಲ್ಲ ಒಂದು ಕಡೆ ಸಾರ್ವಜನಿಕರಿಗೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆ ಅಂತ ಮಾತ್ರ ಅಲ್ಲ. ಯಾವ್ದೋ ಮೊನ್ನೆ ಹಾಸನ್ ಬಸ್ ಸ್ಟ್ಯಾಂಡ್ ಅಲ್ಲಿ ಪಾಪ ಅವ್ರ ಪಾಡಿಗೆ ಅವ್ರು ಬಸ್ ಕಾಯ್ಕೊಂಡು ಕೂತಿದ್ದವ್ರಿಗೆ ದಿಢೀರ್ ಅಂತ ಬಂದು ಬಸ್ ಗುತ್ತು ಪ್ಲಾಟ್ಫಾರ್ಮ್ ಅಲ್ಲಿ ಕಾಯ್ತಾ ಕೂತಿದ್ದಾರೆ.
ಬಹುತೇಕ ಒಂದು ಕೈ ಇವೆಲ್ಲವೂ ಕೂಡ ನುಜ್ಜುಗುಜ್ಜಾಗಿ ಹೋಗ್ಬಿಟ್ಟಿತ್ತು. ಬಸ್ ಸ್ಟ್ಯಾಂಡ್ ಪ್ಲಾಟ್ಫಾರ್ಮ್ ಅಲ್ಲಿ ಕೂತರ್ಗೆ ಈ ಸ್ಥಿತಿ ಬರ್ತಾ ಇದೆ. ಇನ್ನ ಬಸ್ ಸ್ಟ್ಯಾಂಡ್ ಮಧ್ಯದಲ್ಲಿ ನಿಂತ್ಕೊಂಡು ಫೋಟೋ ಶೂಟ್ ಮಾಡ್ಕೊಂಡು ಹಿಂದೆ ಬಸ್ ಬರ್ತಾ ಇರೋದೇ ಗಮನಕ್ಕಿಲ್ಲ ಅನ್ನೋದಾದ್ರೆ ಅಲ್ಲಿ ಕೂತ್ಕೊಂಡು ಫೋಟೋ ತೆಗಿಯೋದೇನು, ಬಸ್ಸಿಗೆ ಹೊರಕೊಂಡು ನಿಂತ್ಕೊಂಡು ಫೋಟೋ ತಗೊಳ್ಳೋದೇನು, ಅಬ್ಬಬ್ಬಬ್ಬಬ್ಬಾ. ಎಸ್, ಯಾರು ಈ ತರ ಮಾಡಿದ್ದಾರೆ ಅವ್ರ ವಿರುದ್ಧ ಕಾನೂನು ಕ್ರಮ ತಗೋಬೇಕು, ಪೊಲೀಸ್ ಗಸ್ತನ್ನ ಹೆಚ್ಚಿಸಬೇಕು, ನಿಲ್ದಾಣದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಯಾರು ಮಾಡಿದ್ದಾರೆ ಅವ್ರ ವಿರುದ್ಧವೂ ಕ್ರಮ ತಗೋಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಬಿಳಿಸುಳಿ ರೋಗದಿಂದ ಮೆಕ್ಕೆಜೋಳ ಬೆಳೆ ನಷ್ಟ ಆಗ್ತಾ ಇದೆ. ಬಿತ್ತನೆ ಬೀಜ ಹಾಗೂ ರಸಗೊಬ್ಬರ ಬೆಲೆ ದುಬಾರಿಯಾಗಿ ಹೋಗ್ಬಿಟ್ಟಿದೆ. ಸಮರ್ಪಕ ಪರಿಹಾರದ ಕೊರತೆ ಎದುರಾಗಿದೆ ಮತ್ತೆ ಅಧಿಕಾರಿಗಳ ನಿರ್ಲಕ್ಷ್ಯ. ಇವೆಲ್ಲದಿಂದ ಜಿಲ್ಲೆಯಲ್ಲಿ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು, ಸರ್ಕಾರ ಹಾಗೂ ಜಿಲ್ಲಾಡಳಿತ ಕೂಡಲೇ ರೈತರ ನೆರವಿಗೆ ಧಾವಿಸಬೇಕು. ಇಲ್ಲದಿದ್ರೆ ಕೃಷಿ ಇಲಾಖೆ ಎದುರು ಬೃಹತ್ ಪ್ರತಿಭಟನೆ ನಡೆಸೋದಾಗಿ ರೈತ ಸಂಘ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಕಣಗಾಲ್ ಮೂರ್ತಿ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂಥ ಕಣಗಾಲ್ ಮೂರ್ತಿ ಅವರು, ರೈತರು ಹಾಗೂ ಕೃಷಿ ಬೆಳೆ ನಂಬ್ಕೊಂಡು ಬದುಕ್ತಾ ಇರ್ತಕ್ಕಂಥವ್ರು ನಾವೆಲ್ಲ ಹಲವು ವರ್ಷಗಳಿಂದ ನಿರಂತರವಾಗಿ ಬೆಳೆ ಹಾನಿ ಆಗ್ತಾ ಇದ್ರು ಕೂಡ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕ್ತಾ ಇಲ್ಲ ನಮಗೆ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ರು. ಅಧಿಕಾರಿಗಳು ಕಚೇರಿಯಲ್ಲಿ ಕುಳಿತು ವರದಿ ನೀಡೋ ಬದಲಾಗಿ ನೇರವಾಗಿ ರೈತರ ಜಮೀನಿಗೆ ಭೇಟಿ ನೀಡಬೇಕು, ಭೇಟಿ ನೀಡಿ ಬೆಳೆ ಹಾನಿಯಾಗಿರ್ತಕ್ಕಂಥ ವಾಸ್ತವ ಸ್ಥಿತಿಯನ್ನ ಪರಿಶೀಲಿಸಬೇಕು ಅಂತ ಒತ್ತಾಯಿಸಿದ್ರು. ವಿಜ್ಞಾನಿಗಳು ಹಾಗೂ ಅಧಿಕಾರಿಗಳು ಕೆಲವೆಡೆ ಪರಿಶೀಲನೆ ನಡೆಸಿದ್ರು ಕೂಡ 100 ಎಕರೆ ಪ್ರದೇಶದಲ್ಲಿ ಬೆಳೆ ಸಂಪೂರ್ಣ ಹಾನಿಯಾಗಿದೆ, ಆದ್ರೂ ರೈತರಿಗೆ ನ್ಯಾಯ ಸಿಕ್ಕಿಲ್ಲ ಅಂತಕ್ಕಂಥದ್ದು ಇವರ ಆರೋಪ. ಬಿತ್ತನೆ ಬೀಜ, ರಸಗೊಬ್ಬರ ಹಾಗೂ ಇತರೆ ಕೃಷಿ ಪರಿಕರಗಳ ಬೆಲೆ ನಿರಂತರವಾಗಿ ಏರಿಕೆ ಆಗ್ತಾ ಇದ್ದು, ಮೊದಲು 5 kg ಇದ್ದ ಬೀಜದ ಪ್ಯಾಕು ಈಗ 3 kgಗೆ ಇಳಿದಿದ್ರು ಕೂಡ ಅದರ ಬೆಲೆ 1800 ರಿಂದ 2000 ಏರಿಕೆಯಾಗಿದೆ ಅಂತ ದೂರಿದ್ರು. ಅಂಡ್ ಇವೆಲ್ಲವನ್ನು ಸರಿ ಮಾಡಬೇಕು. ಸರಿ ಮಾಡೋದ್ರೆ ನಮ್ಮ ಹೋರಾಟದ ಕಾವನ್ನ ನೀವು ಅನುಭವಿಸಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಅಧಿಕಾರಿಗಳಿಗೆ ನೀಡಿದ್ದಾರೆ. ಚೆಕ್ ಮಾಡಿ ಬಿಡಿಸಿದ್ರು ಇವತ್ತು ಎಕರೆಗಟ್ಟಲೆ 100 ಎಕರೆ ಜೋಳ ಹಿಂಗೆ ಆಗ್ತಾ ಇದೆ. ಆದರೆ ಆಡಳಿತವೇ ಆಗಲಿ ಯಾರೇ ಆಗಲಿ ಇವತ್ತು ಹಳ್ಳಿಗಳಿಗೆ ಬಂದಿಲ್ಲ, ಜಮೀನು ಹತ್ರಕ್ಕೆ ಬಂದಿಲ್ಲ. ತಮ್ಮನ್ನು ಒಂದ್ಸತಿ ಒಂದು ರೌಂಡ್ ಕರ್ಕೊ ಹೋಗ್ತೀವಿ, ತಾವೇ ನೋಡಿ ನಾವು ಸುಳ್ಳು ಹೇಳ್ತೀವ, ಸತ್ಯ ಹೇಳ್ತೀವ, ಇಲ್ಲ ಸುಮ್ಮನೆ ಫೋಟೋ ತಿಕ್ಕ ಬಂದಿದ್ದೀವ ಅನ್ನೋದು ತಮಗೆ ಗೊತ್ತಾಗುತ್ತೆ. ಯಾಕಂದರೆ ನನ್ನ ಸ್ನೇಹಿತರು ಮರ್ಕುಲಿ ಪ್ರಕಾಶ್ ಅಂತ ಹೇಳಿ ಅವರು ಒಂದು 10 ರಿಂದ 20 ಪ್ಯಾಕೆಟ್ ಹಾಕಿ 10 ಪ್ಯಾಕೆಟ್ ಹೋಗಿದೆ. ಈಗ 10 ಪ್ಯಾಕೆಟ್ಗೆ ಒಂದು ಪ್ಯಾಕೆಟ್ಗೆ 5000 ರೂಪಾಯಿ ಖರ್ಚು ಬರುತ್ತೆ. 5000 ರೂಪಾಯಿ ಖರ್ಚು ಬಂದರೆ ನೀವೇ ತಾವೇ ಲೆಕ್ಕ ಹಾಕಿ. ನಮ್ಮ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ನಾವೇನಾಗ್ಬೋದು. ಅದಕ್ಕೇ ಬೀಜ ಹಾಕ್ಬೇಕಾದ್ರೆ ಅವ್ರು ಇನ್ಸೂರೆನ್ಸ್ ಮಾಡಿಸಿ ಅಂತ ಹೇಳಿದ್ರು ಜೋಳದರಿಗೆ, ಜೋಳದ ಕಂಪ್ನಿಗಳಿಗೆ. ಆದರೆ ನಾವು ಜೋಳ ಮಾರಬೇಕಾದ್ರೆ 1600 1800 ರೂಪಾಯಿ ಇರುತ್ತೆ. ಅವ್ರದ್ದೊಂದು ಪ್ಯಾಕೆಟ್ ಜೋಳ ತಗೊಳಕ್ಕೆ 2000 ರೂಪಾಯಿ ಇದೆ. ಬರೀ 3.5 kg, ಮೊದಲು 5 kg ಇತ್ತು, ಈಗ ಬರೀ 3.5 kg ಮಾಡಿದ್ದಾರೆ. 3 kg ಮಾಡಿದ್ದಾರೆ. 1800 ರೂಪಾಯಿ ಅದ್ರ ಮೇಲೆ ಇರುತ್ತೆ 2000 ಚಿಲ್ಲರೆ ಅಂತೇಳಿ. ಅದೇ ಥರ ತಗೊಬಿಡ್ಲಿ, ಅದಕ್ಕೆ ತಾರತಮ್ಯ ಮಾಡ್ತಾರೆ. 1800 1700 ಯಾಕೆ ತಗೋತಾರೆ? 2000 ಚಿಲ್ಲರೆನೇ ತಗೊಬಿಡ್ಲಿ. ಹಂಗಾಗಿ ಬೆಳೆ ವಿಮೆಯ ಯಾವ ಕಂಪ್ನಿ ಜೋಳ ಹೋಗಿದೆ ಅವ್ರು ಕಡ್ಡಾಯ ರಾಪಣ್ಣ ಸರಿಸಮಾನವಾಗಿ ಆಗಿದೆ, ಅರಸೀಕೆರೆ ಸರಿಸಮಾನವಾಗಿ ಆಗಿದೆ. ಆಲೂರಲ್ಲಿ ಮಳೆ ಇದು ಅಂತ ಹೇಳಿದರೆ ಹೋಸ್ತರಿ ಹೇಳಿದ್ರು ನಮಗೆ ಅತಿವೃಷ್ಟಿಯಿಂದ ನಮಗೆ ಇದು ಹೋಯ್ತು ಅಂತ ಹೇಳಿದರು. ನಾವು ನಮ್ಮ ಜಿಲ್ಲೆಯಲ್ಲಿ 3 ವಿಜ್ಞಾನಿಗಳು ಇದ್ದಾರೆ. ಒಂದು ಕಂದಿ ಕೃಷಿ ವಿಜ್ಞಾನಿ ಕೇಂದ್ರ ಇದೆ, ದಂಡಿನಹಳ್ಳಿ ಹತ್ರ ಕೃಷಿ ವಿಜ್ಞಾನಿ ಕೇಂದ್ರ ಇದೆ, ಸೋಮನಹಳ್ಳಿ ವಿಜ್ಞಾನಿ ಕೇಂದ್ರ ಇದೆ. ನಾವು ಹೇಳಿದ್ದು ಮೇಡಮ್ ಅವರಿಗೆ ಒಂದು 2-3 ಸರಿ ಮೀಟಿಂಗ್ ಮಾಡಿದಾಗ, ಮೇಡಮ್ ಅವರೇ ಇದು ಪರಿಹಾರ ನೀಡಬೇಕು ಅಂದರೆ ಅವ್ರು ಬೆಳೆ ತೋರಿಸ್ಬೇಕು, ಅವ್ರು ವಿಜ್ಞಾನಿಗಳಲ್ವ. ನಾವು ಅವ್ರು ಹೇಳಿದ ಜೋಳ ಹಾಕ್ತೀವಿ, ಅವ್ರು ಹೇಳಿದ ಔಷಧಿ ಹೊಡಿತೀವಿ, ಅವ್ರು ಹೇಳಿದ ಗೊಬ್ಬರ ಹಾಕ್ತೀವಪ್ಪ. ಈಗ ಒಂದು ಬೀಜ ಕಾಯ್ದೆ ಅಂತ ಇರುತ್ತೆ, ಬೀಜ ಅವನಾದ್ರು ಕೊಡಬೇಕಾದ್ರೆ 1999ನೇ ಇಸ್ವಿಲೇ ಮಾಡಿದ್ರು ಬೀಜ ಕಾಯ್ದೆ ಅಂತನ. ಹಿಂದೆ ನಾವೆಲ್ಲ ರೈತರುಗಳು ನಾವೇ ಬೀಜ ತಯಾರು ಮಾಡ್ಕೋದು, ನಾವೇ ಬಡ್ತದ್ದು, ನಮಗೆ ಸಾಕಾಗ್ತದೆ ಆಹಾರ. ಈ ದೇಶಕ್ಕೆ ಆಹಾರ ಬೇಕು ಅಂತ ಹೇಳ್ಬಿಟ್ಟು ಇವರು ಕಡಬೇರಕ್ಕೆ ಬೀಜಗಳು ಕೊಟ್ಟರು. 1 ವರ್ಷ ಚೆನ್ನಾಗಿ ಬರುತ್ತೆ, 2 ವರ್ಷ ಚೆನ್ನಾಗಿ ಬರುತ್ತೆ, 3ನೇ ವರ್ಷಕ್ಕೆ ಅವರೇ ರೋಗ ತಂದುಬಿಟ್ಬಿಡ್ತಾರೆ. ಇದಕ್ಕೆ ನಿಖರವಾದ ಕಾರಣನ ವಿಜ್ಞಾನಿಗಳು ತಡೆನೇ ಹೇಳಲಿಲ್ಲ ಅಂದರೆ ರೈತರನ್ನ ಯಾವ ಮಟ್ಟನ ಹೇಳ್ಬೇಕು. ನಮಗೆ ಬೀಜನ ಕಾಯ್ದೆ ಕೊಸ್ಕೊಂಡ್ರು. ಒಂದು ಕಡೆ ಅತಿವೃಷ್ಟಿ ಈ ಥರ ನೋಡಿ, ಈಗ ಅನಾವೃಷ್ಟಿ ಇತ್ತು, ಮತ್ತೆ ಈಗ ಒಂದೇ ಸಾರಿ ಮಳೆ ಬರುತ್ತೆ. ಕನ್ನಡ ನಾಮಫಲಕ ಅಳವಡಿಕೆ, ಸರ್ಕಾರಿ ಸೇವೆಯಲ್ಲಿ ನಿರ್ಲಕ್ಷ್ಯ ಹಾಗೂ ಜಿಲ್ಲೆಯಲ್ಲಿ ಅಭಿವೃದ್ಧಿ ಸೇರಿ ಮೂಲಭೂತ ಸೌಕರ್ಯ ಕಡೆಗಣಿಸ್ತಾ ಇರ್ತಕ್ಕಂಥವರ ವಿರುದ್ಧ ಕರ್ನಾಟಕ ಹೊಯ್ಸಳ ವೇದಿಕೆಯಿಂದ ಹೋರಾಟ ಮಾಡಲಾಗುವುದು ಅಂತ ಸಂಸ್ಥಾಪಕ ಅಧ್ಯಕ್ಷ ಮೋಹನ್ ಗೌಡ ತಿಳಿಸಿದ್ದಾರೆ. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂಥ ಅವರು, ಜಿಲ್ಲೆಯಲ್ಲಿ ರಸ್ತೆ ಹದಗೆಟ್ಟಿದ್ದಾವೆ, ಬಸ್ ನಿಲ್ದಾಣ, ಸರ್ಕಾರಿ ಆಸ್ಪತ್ರೆಗಳು, ಶಾಲೆಗಳಲ್ಲಿ ಮೂಲಭೂತ ಸೌಲಭ್ಯ ಇಲ್ಲ, ಕನ್ನಡ ನಾಮಫಲಕ ನಿಯಮಗಳ ಉಲ್ಲಂಘನೆ ಆಗಿದೆ. ಈ ಎಲ್ಲಾ ಸಮಸ್ಯೆಗಳ ವಿರುದ್ಧ ಹೋರಾಟ ನಡೆಸಲು ನಮ್ಮ ಸಂಘಟನೆ ಮುಂದಾಗಿದೆ ಅಂತ ಹೇಳಿದ್ರು.
ಜಿಲ್ಲೆಯಲ್ಲಿ ಸಾರ್ವಜನಿಕ ಮೂಲಭೂತ ಸೌಕರ್ಯಗಳ ಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡ್ತಾ ಇದ್ದು ಜನರು ತೀವ್ರ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಅವರ ಆರೋಪ. ಬಸ್ ನಿಲ್ದಾಣಗಳು, ರಸ್ತೆಗಳು, ಸಾರ್ವಜನಿಕ ಶೌಚಾಲಯಗಳು ಸಮರ್ಪಕ ನಿರ್ವಹಣೆ ಕೊರತೆಯಿಂದ ಬಳಕೆಗೆ ಯೋಗ್ಯವಾಗದ ಸ್ಥಿತಿಯಲ್ಲಿ ನಿರ್ಮಾಣ ಆಗಿದ್ದಾವೆ. ಸರ್ಕಾರದ ನಿಯಮದಂತೆ ವ್ಯಾಪಾರ ಸಂಸ್ಥೆಗಳ ನಾಮಫಲಕಗಳಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆಯನ್ನು ನೀಡಬೇಕು. ಆದರೆ ಅನೇಕ ಕಡೆಗಳಲ್ಲಿ ಕನ್ನಡವನ್ನ ಕಡೆಗಣಿಸಿ ಇಂಗ್ಲಿಷ್ಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಕನ್ನಡ ನಿಯಮವನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸಿ ಕನ್ನಡ ನಾಮಫಲಕವನ್ನ ಕಡ್ಡಾಯಗೊಳಿಸಬೇಕು ಅಂತ ಒತ್ತಾಯಿಸಿದರು. ಇನ್ನು ಸರ್ಕಾರಿ ಕಚೇರಿಗಳಲ್ಲಿ ಸಾರ್ವಜನಿಕರಿಗೆ ಸ್ಪಂದನೆ ಇಲ್ಲದಂತಾಗಿದೆ. ಜನರ ಸಮಸ್ಯೆಗಳನ್ನ ಆಲಿಸಿ ತ್ವರಿತವಾಗಿ ಪರಿಹರಿಸುವ ಬದಲಾಗಿ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ವರ್ತಿಸ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಹೆಚ್ಚಾಗ್ತಾ ಇದೆ ಅಂತ ಒತ್ತಾಯಿಸಿದ್ದಾರೆ, ಆರೋಪಿಸಿದ್ದಾರೆ. ಇದಕ್ಕೆ ಪರಿಹಾರ ಕಲ್ಪಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಸಂಘಟನೆಯ ರಾಜ್ಯ ಮತ್ತು ಜಿಲ್ಲಾ ಪದಾಧಿಕಾರಿಗಳು ಕೂಡ ಹಾಜರಿದ್ದರು. ಅನೇಕ ತೊಂದರೆಗಳಿದೆ. ಅನೇಕ ರೀತಿಯಾದಂಥ ಬಸ್ ಸ್ಟ್ಯಾಂಡ್ಗಳ ಮುಖಾಂತರ ಆಗಲಿ, ರೋಡ್ಗಳಾಗಲಿ, ಹಾಗೂ ಇವತ್ತು ನಾವು ನೋಡ್ತೀವಿ ಒಂದೊಂದು ಗೌರ್ಮೆಂಟು ಇವತ್ತು ಒಂದು ಫಸ್ಟ್ ಟೈಮ್ ಬಂದಿದ ತಕ್ಷಣ ನಾನು ಸಾಹಿತ್ಯ ಪರಿಷತ್ ಒಳಗಡೆ ಕಾಲಿಟ್ಟಾಗ ನಿಜವಾಗ್ಲೂ ಸಾಹಿತ್ಯ ಪರಿಷತ್ ಥರ ಇಲ್ಲ. ಇವತ್ತು ನಾವೇನು ಹೇಳ್ತೀವಿ ಅಂದರೆ ಇವತ್ತು ನಮ್ಮ ರಾಜ್ಯದಲ್ಲಿ ನಮಗೆ ಈ ರೀತಿಯಾದಂಥ ಯಾಕೆ ಹಿಂಗಿದೆ ಅಂತಲೇ ನನಗೊಂಥರ ಅರ್ಥ ಆಗ್ತಾಯಿಲ್ಲ. ನಮ್ಮ ಅಧ್ಯಕ್ಷರನ್ನ ಬಂದು ಕೇಳಿದೆ, ಅಧ್ಯಕ್ಷರೇ ಒಳಗಡೆ ಬಂದ್ರಿ, ಬಸ್ ಸ್ಟಾಪ್ ಹತ್ರ ಬರ್ತೀವಿ, ರೋಡ್ ನೋಡ್ತೀವಿ, ಈ ರೀತಿಯಾದಂಥ ಪರಿಸ್ಥಿತಿಗೆ ಇದೆಯಲ್ಲ, ಹೆಂಗೆ ಈ ರೀತಿಯಾಗಿದೆ? ಒಂದು ಒಳ್ಳೆಯ ಶೌಚಾಲಯ ಇಲ್ಲ, ಅದೇ ರೀತಿಯಾಗಿ ಒಂದು ಒಳ್ಳೆಯ ಕನ್ನಡ ಶಾಲೆಗಳಿಗೆ ಬೇಕಾದಂಥ ಆದ್ಯತೆಗಳಿಲ್ಲ. ಅದಿಲ್ದಿರ ಇವತ್ತು ನಮ್ಮ ಕನ್ನಡ ನಾಮಫಲಕಗಳು ಇವತ್ತು ನಮ್ಮ ಇವಾಗ ನೋಡ್ತಾ ಇದ್ದೀವಿ. ಇವತ್ತು ಗೌರ್ಮೆಂಟ್ ಆದೇಶದ ಪ್ರಕಾರ 60% ಕನ್ನಡ ಇರಬೇಕು, 40% ಇಂಗ್ಲೀಷ್ ಇರಬೇಕು ಅಂತ. ಆದರೆ ಇವಾಗ 60ಗಿಂತ 70% ಇಂಗ್ಲೀಷ್ ಇದೆ. ಅದೇ ಕನ್ನಡಕ್ಕೆ ನಮ್ಮ ಕನ್ನಡಿಗರೇ ನಮಗೆ ಆದ್ಯತೆ ಕೊಡ್ತಾ ಇಲ್ಲ. ಈ ಯಾಕೆ ಈ ರೀತಿಯಾಗಿ ಅಂತ ನಾವು ಇನ್ನೊಂದು ಹೊರ ರಾಜ್ಯಗಳನ್ನ ನಾವು ನೋಡ್ತೀವಿ. ಅಲ್ಲಿ ಕೊಡ್ತಾ ಇರುವಂಥ ಒಬ್ಬರು ಹೋಗಿ ನಾವು ಒಂದು ಭಾಷಿಗರನ್ನ ಹೋಗಿ ನಾವು ನಮ್ಮ ಭಾಷೆಯಲ್ಲಿ ಕನ್ನಡ ಭಾಷೆಯಲ್ಲಿ ಕೇಳಿದ್ರೆ ನಿನಗೆ ನಮ್ಮ ಭಾಷೆ ಬರಲ್ವ ಅಂತ ಕೇಳ್ತಾನೆ. ಬರಲ್ಲ ಅಂದರೆ ನಮ್ಮ ಹತ್ರ ಮಾತಾಡೋದಿಲ್ಲ, ಆ ರೀತಿಯಾಗಿ ನಮ್ಮನ್ನು ಕಳಿಸ್ತಾರೆ. ಆದರೆ ಇವಾಗ ನಮ್ಮವರಾಗಲಿ ನಮ್ಮ ಕರ್ನಾಟಕದಲ್ಲಿ ಯಾರೇ ಭಾಷಿಗರು ಬಂದರೂ ಪ್ರೀತಿಯಿಂದ ಕರಿತೀವಿ, ಅವ್ರ ಹತ್ರ ಮಾತಾಡ್ತೀವಿ. ಅವ್ರು ಏನೇ ನಮ್ಮ ಹತ್ರ ಬಂದು ಕೇಳಿದ್ರು ಕೂಡ ನಾವು ಅವರಿಗೆ ಸ್ಪಂದನೆ ಮಾಡ್ತೀವಿ. ಆದರೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ಸರ್ಕಾರ ಏನೆಲ್ಲ ಮಾಡ್ತಾ ಇದೆ, ಏನಾಗ್ತಾ ಇದೆ ಅನ್ನೋದು ನಮಗೆ ಒಂದು ಸ್ವಲ್ಪನೂ ಗೊತ್ತಾಗ್ತಾ ಇಲ್ಲ. ಮೊನ್ನೆ ಕೂಡ ನಾನು ಹಾಸನಕ್ಕೆ ಬಂದಾಗ ನಾನು ಹೇಳಿದೆ, ಇವತ್ತು ಕಾರ್ಮಿಕ ಇದರಲ್ಲಿ ಕೂಡ ನಾವು ಇಂಡಸ್ಟ್ರಿಯಲ್ಲಿ ಕೂಡ ನೋಡ್ತಾ ಇದ್ದೀವಿ. ಇವತ್ತು ನಮ್ಮ ಕನ್ನಡಿಗರಿಗೆ ಸರಿಯಾದಂಥ ಕೆಲಸಗಳಿಲ್ಲ. ಇವತ್ತು 60% ಅಂತಲ್ಲ, ಅದರಲ್ಲಿ ಕೂಡ ಒಳ್ಳೆ 80% 70% ಕನ್ನಡಿಗರು ಕೊಡಬೇಕು, ಆಮೇಲೆ ಹೊರ ರಾಜ್ಯದವರು ಕೊಡಬೇಕಂದ್ರೆ ಇವತ್ತು ಎಲ್ಲೇ ನೋಡಲಿ, ಯಾವುದೇ ಅಂಗಡಿನಲ್ಲಿ ನೋಡಲಿ, ಯಾವುದೇ ಹೋಟ್ಲಲ್ಲಿ ನೋಡಲಿ, ಯಾವುದೇ ಪೆಟ್ರೋಲ್ ಬ್ಯಾಂಕಲ್ಲಿ ನೋಡಲಿ, ಹಾಸ್ಪಿಟ್ಲ್ಗಳಲ್ಲಿ ನೋಡಲಿ, ಕಳೆದೊಂದು ವಾರದಿಂದ ಮಳೆ ಇಲ್ಲ, ನೀರು ತುಂಬ್ತಾ ಇಲ್ಲ ಡ್ಯಾಮ್ ಅಲ್ಲಿ ಅಂತ ಇದ್ವಿ. ಆದ್ರೆ ಇದೀಗ ಮಲೆನಾಡು ಭಾಗದಲ್ಲಿ ಕಳೆದ 4 ದಿನಗಳಿಂದ ಸುರಿತಾ ಇರ್ತಕ್ಕಂಥ ಧಾರಾಕಾರ ಮಳೆ ಹಾಗೂ ಬಿರುಗಾಳಿಯಿಂದ ಜನಜೀವನವೇ ಅಸ್ತವ್ಯಸ್ತಗೊಂಡು ಹೋಗ್ಬಿಟ್ಟಿದೆ. ಗುಡ್ಡ ಕುಸಿತ, ವಿದ್ಯುತ್ ಕಂಬಗಳು ನೆಲಕ್ಕುಳ್ತಕ್ಕಂಥದ್ದು, ರಸ್ತೆಗಳಿಗೆ ಮರಗಳು ಅಡ್ಡ ಬೀಳ್ತಕ್ಕಂಥದ್ದು ಸೇರಿದಂತೆ ಹಲವು ಅವಾಂತರಗಳೇ ಸಂಭವಿಸಿ ಹೋಗ್ತಾ ಇದೆ. ಗ್ರಾಮೀಣ ಪ್ರದೇಶಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡು ವಾರಗಟ್ಟಲೆ ಆಯ್ತು. ಜನರು ತೀವ್ರ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ, ಕತ್ಲಲ್ಲಿ ಜೀವನ ಮಾಡಬೇಕಾಗಿದೆ. ತಾಲೂಕಿನ ಕಪ್ಪಳ್ಳಿ ಸಮೀಪ ರಾಷ್ಟ್ರೀಯ ಹೆದ್ದಾರಿ 75ರ ಚತುಷ್ಪಥ ರಸ್ತೆ ನಿರ್ಮಾಣಕ್ಕಾಗಿ 2 ಬದಿಯಲ್ಲೂ ಕೂಡ ಬೃಹತ್ ಪ್ರಮಾಣದಲ್ಲಿ ಗುಡ್ಡಗಳನ್ನ ಕತ್ತರಿಸಿ ಅಲ್ಲಿ ಇವೆಲ್ಲನೂ ಮಾಡಿದ್ರು, ತಡೆಗೋಡೆ ಮಾಡಿದ್ರು. ಆದ್ರೆ ಈ ಪ್ರದೇಶದಲ್ಲಿ ನಿರಂತರವಾಗಿ ಮಳೆಯಿಂದಾಗಿ ಮಣ್ಣು ರಸ್ತೆಯತ್ತ ಕುಸಿದು ಬೀಳ್ತಾ ಇದೆ. ಗಿಡ ಮರಗಳ ಸಮೇತ ಗುಡ್ಡ ಜಾರ್ತಾ ಇದೆ. ಮಳೆ ಇದೇ ರೀತಿ ಮುಂದುವರೆದ್ರೆ ಭಾರಿ ಪ್ರಮಾಣದಲ್ಲಿ ಭೂಕುಸಿತ ಸಂಭವಿಸುವ ಆತಂಕ ಎದುರಾಗಿರ್ತಕ್ಕಂಥದ್ದು. ಇದನ್ನು ಸ್ಯಾಂಪಲ್ ಮಳೆ ಇನ್ನು ಈಗ ಸ್ಟಾರ್ಟ್ ಆಗ್ತಾ ಇದೆ, ಅದಾಗಲೇ ಕುಸಿಯೋಕ್ ಸ್ಟಾರ್ಟ್ ಆಗಿದೆ. ಇನ್ನೊಂದೆಡೆ ಬಿರುಗಾಳಿಯ ತೀವ್ರತೆಗೆ ಸಕಲೇಶಪುರ ತಾಲೂಕಿನ 171 ವಿದ್ಯುತ್ ಕಂಬಗಳು ಧರೆಗುಳಿದಿದ್ದಾವಂತೆ. ಅನೇಕ ಕಡೆ ವಿದ್ಯುತ್ ತಂತಿಗಳ ಮೇಲೆ ಮರಗಳು ಉರುಳಿ ಬಿದ್ದ ಪರಿಣಾಮ 4-5 ದಿನಗಳಿಂದ 16 ಗ್ರಾಮಗಳು ಕತ್ತಲಲ್ಲೇ ಜೀವನ ಮಾಡಬೇಕಾಗಿದೆ. ಮಾರ್ನಳ್ಳಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ವಿದ್ಯುತ್ ಸಂಪರ್ಕ ಸಂಪೂರ್ಣ ಸ್ಥಗಿತಗೊಂಡು ಹೋಗ್ಬಿಟ್ಟಿದೆ. ರಾತ್ರಿ ವೇಳೆ ಗ್ರಾಮಸ್ಥರು ಮೇಣದ ಬತ್ತಿಯ ದೀಪದ ಬೆಳಕನ್ನ ಅವಲಂಬಿಸಬೇಕಾದಂತ ಪರಿಸ್ಥಿತಿ ಅನಿವಾರ್ಯತೆ ನಿರ್ಮಾಣ ಆಗಿದೆ. ಒಂಟಿ ಮನೆಗಳಲ್ಲಿ ವಾಸಿಸ್ತಕ್ಕಂಥ ಕುಟುಂಬಗಳು ಹೆಚ್ಚಿನ ಆತಂಕದಲ್ಲಿದ್ದು ಮೊಬೈಲ್ಗಳಿಗೆ ಮಿನಿಮಮ್ ಚಾರ್ಜ್ ಹಾಕಕ್ಕೆ ಕೂಡ ಕರೆಂಟ್ ಇಲ್ಲದೆ ಇರತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ದೂರಗಳಿಗೆ ಹೋಗ್ಬೇಕಾಗಿದೆ. ಈ ಕುರಿತು ಪ್ರತಿಕ್ರಿಯಿಸಿರ್ತಕ್ಕಂಥ ಶಾಸಕ ಸಿಮೆಂಟ್ ಮಂಜು, ಕಳೆದ 4 ದಿನಗಳಿಂದ ಸಕಲೇಶಪುರ ಹಾಗೂ ಆಲೂರು ಭಾಗಗಳಲ್ಲಿ ಧಾರಾಕಾರ ಮಳೆಯ ಜೊತೆಗೆ ನನ್ನ ಮೊಬೈಲ್ ಫೋನ್ ಕಾಲ್ ಸೆಂಟರ್ ನಂತೆ ಆಗೋಗ್ಬಿಟ್ಟಿದೆ. ಎಲ್ಲೆಡೆಯಿಂದ ವಿದ್ಯುತ್ ಸಮಸ್ಯೆ, ಮರ ಬೀಳ್ತಾ ಇರ್ತಕ್ಕಂಥ ಮಾಹಿತಿ ಬರ್ತಾ ಇದ್ದಾವೆ. ಈಗಾಗಲೇ ವಿದ್ಯುತ್ ಇಲಾಖೆ ಅಧಿಕಾರಿಗಳೊಂದಿಗೆ ಮಾತನಾಡಿದ್ದು ಗ್ರಾಮಗಳಿಗೆ ಶೀಘ್ರ ವಿದ್ಯುತ್ ಸಂಪರ್ಕ ಕಲ್ಪಿಸುವಂತೆ ಸೂಚಿಸಿದ್ದೀನಿ. ಒಂದೆಡೆ ದುರಸ್ತಿ ಮಾಡಿದ್ರೆ ಮತ್ತೊಂದು ಕಡೆ ಮತ್ತೆ ಕಂಬಗಳು ಬೀಳ್ತಾ ಇದ್ದಾವೆ ಅಂತ ಹೇಳಿದ್ರು. ಇನ್ನು ಹವಾಮಾನ ಇಲಾಖೆ ಇನ್ನೂ 2 ದಿನ ಭಾರಿ ಮಳೆಯ ಮುನ್ಸೂಚನೆ ನೀಡಿದೆ. ಬಿರುಗಾಳಿಯಿಂದ ಮರಗಳು ಮುರಿದು ಬೀಳ್ತಾ ಇರ್ತಕ್ಕಂಥ ಕಾರಣ ವಿದ್ಯಾರ್ಥಿಗಳ ಸುರಕ್ಷತೆಯ ದೃಷ್ಟಿಯಿಂದ
ಬುಧವಾರ ಹಾಗೂ ಗುರುವಾರ 2 ದಿವಸದಲ್ಲೂ ಕೂಡ ಶಾಲಾ ಕಾಲೇಜು ರಜೆಯನ್ನ ವಿಸ್ತರಣೆ ಮಾಡಬೇಕು ಅಂತ ಇದೇ ಸಂದರ್ಭದಲ್ಲಿ ಸರ್ಕಾರ ಒತ್ತಾಯಿಸಿದ್ದಾರೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಬ್ಯಾಕ್ರವಳ್ಳಿ ಹೋಬಳಿಯ ಕುಣಿಗಲ್ ಗ್ರಾಮದಲ್ಲಿ ಕಳೆದ ತಿಂಗಳು ಸುರಿದ ಭಾರೀ ಮಳೆಗೆ ನಿವಾಸಿಯೊಬ್ಬರ ಮನೆಯ ತಡೆಗೋಡೆ ಕುಸಿದು ಬಿದ್ದ ಪರಿಣಾಮ ಕುಟುಂಬ ಆತಂಕದಲ್ಲಿ ದಿನವನ್ನ ಕಳೆಯುವಂತಾಗಿದೆ. ಮಳೆಗಾಲ ಇನ್ನೂ ಮುಂದುವರೆಯೋದ್ರಿಂದ ಯಾವುದೇ ಕ್ಷಣದಲ್ಲಿ ಮತ್ತಷ್ಟು ಅನಾಹುತ ಸಂಭವಿಸುವ ಭೀತಿ ಎದುರಾಗಿದೆಯಂತೆ. ಗ್ರಾಮದ ನಿವಾಸಿ ಶೇಖರ್ ಅವರ ಮನೆಯ ತಡೆಗೋಡೆ ಸಂಪೂರ್ಣ ಕುಸಿದಿದ್ದು ಮನೆಯ ಸುತ್ತಮುತ್ತಲಿನ ಜಾಗ ದುರ್ಬಲಗೊಂಡಿದೆ. ಇದರಿಂದ ನಿರಂತರ ಮಳೆಯಿಂದ ಮಣ್ಣು ಕುಸಿಯುವ ಸಾಧ್ಯತೆ ಹೆಚ್ಚಾಗಿದ್ದು ಕುಟುಂಬದ ಸದಸ್ಯರು ಜೀವ ಭಯದಲ್ಲೇ ವಾಸಿಸುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸ್ಥಳೀಯರ ಪ್ರಕಾರ ಮುಂದಿನ ದಿನಗಳಲ್ಲಿ ಭಾರೀ ಮಳೆ ಸುರಿದ್ರೆ ಮನೆಯ ಮೇಲೆಯೇ ಮತ್ತಷ್ಟು ಅಪಾಯ ಎದುರಾಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಸಂಬಂಧಪಟ್ಟ ಇಲಾಖೆಗಳು ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಈ ಕುರಿತು ಕುಟುಂಬದವರು ಜಿಲ್ಲಾಡಳಿತ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದು ಹಾನಿಯ ಮೌಲ್ಯಮಾಪನ ನಡೆಸಿ ಸೂಕ್ತ ಪರಿಹಾರ ನೀಡೋದ್ರ ಜೊತೆಗೆ ಶಾಶ್ವತ ತಡೆಗೋಡೆ ನಿರ್ಮಾಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನದ ಪ್ರಥಮ ದೇವಸ್ಥಾನದಲ್ಲಿ ಅವ್ಯವಹಾರದ ಆರೋಪ. 2 ವರ್ಷಗಳಿಂದ ಟೆಂಡರ್ ಪ್ರಕ್ರಿಯೆ ಬಾಕಿ, ಪಾರದರ್ಶಕ ಆಡಳಿತಕ್ಕೆ ಭಕ್ತರ ಆಗ್ರಹ. ಬದುಕಿರುವ ವ್ಯಕ್ತಿಗೆ ಮರಣ ಪ್ರಮಾಣ ಪತ್ರ ಸೃಷ್ಟಿ, ಮಹಾನಗರ ಪಾಲಿಕೆ ಅಧಿಕಾರಿ ವಿರುದ್ಧ ಜಮೀನು ಕಬಳಿಕೆ ಆರೋಪ, ಭ್ರಷ್ಟಾಚಾರದ ವಿರುದ್ಧ ಕೆಆರ್ಎಸ್ ಪಾರ್ಟಿ ಕಿಡಿ. ಪ್ರೀತಿಸಿ ಮದುವೆಯಾಗಿದ್ದ ಪತ್ನಿಯನ್ನೇ ಮುಗಿಸಿದ್ನ ಪಾಪಿ ಪತಿ, ಆತ್ಮಹತ್ಯೆಗೆಂದು ಬಿಂಬಿಸಲು ಯತ್ನ, ಕೊಲೆಯಿಂದ ಪೋಷಕರು. ಅರಕಲಗೂಡು ಬಸ್ ನಿಲ್ದಾಣದಲ್ಲಿ ಯುವಕರ ಫೋಟೋಶೂಟ್, ಸಾರ್ವಜನಿಕ ಸ್ಥಳದಲ್ಲೇ ಯುವಕರ ಹುಚ್ಚಾಟ, ಖಾಕಿ ಕಾರ್ಯವೈಖರಿ ವಿರುದ್ಧ ಕೇಳಿಬಂದ ಅಸಮಾಧಾನ. ಬೆಳೆ ನಷ್ಟಕ್ಕೆ ಶೀಘ್ರ ಪರಿಹಾರ ನೀಡಲು ಆಗ್ರಹ, ಕೃಷಿ ಇಲಾಖೆ ಎದುರು ಬೃಹತ್ ಪ್ರತಿಭಟನೆ, ರೈತ ಸಂಘ ಹಸಿರು ಸೇನೆಯಿಂದ ಎಚ್ಚರಿಕೆ. ಜಿಲ್ಲೆಯ ನಾನಾ ಸಮಸ್ಯೆಗಳಿಗೆ ಸಿಗದ ಮುಕ್ತಿ, ಕನ್ನಡ ನಾಮಫಲಕ ನಿಯಮ ಉಲ್ಲಂಘನೆಗೆ ಆಕ್ರೋಶ, ಸಮಸ್ಯೆ ಬಗೆಹರಿಸದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ. ಮಲ್ನಾಡ್ನಲ್ಲಿ ಮಳೆ ಗಾಳಿ ಆರ್ಭಟ, ಗುಡ್ಡ ಕುಸಿತ, 230 ವಿದ್ಯುತ್ ಕಂಬಗಳು ನೆಲಸಮ, ಶಾಲಾ ರಜೆ ವಿಸ್ತರಿಸಲು ಶಾಸಕ ಸಿಮೆಂಟ್ ಮಂಜು ಆಗ್ರಹ. ಸಕಲೇಶಪುರದಲ್ಲಿ ಮುಂದುವರೆದ ವರುಣನ ಆರ್ಭಟ, ಮನೆಯ ತಡೆಗೋಡೆ ಕುಸಿತ, ಅನಾಹುತಕ್ಕೂ ಮುನ್ನ ಪರಿಹಾರಕ್ಕೆ ಕುಟುಂಬಗಳ ಮನವಿ. ಇದಾಗಿ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ BBC ಟಿವಿ, ಸತ್ಯದ ಕಡೆ ನಮ್ಮ ನಡೆ.